ತಲುಪಿದ್ದಾರೆ. ಅವರನ್ನ ಹಾಗೂ ಜೋರಾದ ಸದ್ದಿನ ಮೂಲಕ ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ. ಇನ್ನೂ ಜೋರಾದ ಸದ್ದು. ಸಿಂಬಾಲಿಕ್ಕಾಗಿ ಅನಾವರಣ ಮಾಡೋದಕ್ಕೆ ನಮ್ಮೊಬ್ಬ ಕಟೌಟ್ ಅನ್ನು ಅವರು ಅನಾವರಣ ಮಾಡೋದಕ್ಕಿದ್ದಾರೆ. ಇದು ಮುಳಿಯಾ ಗೋಲ್ಡನ್ ಡೈಮಂಡ್ ಮಡಿಕೇರಿಯ ಶೋರೂಮ್ನ ಹೊಸ ರೂಪದ ಅನಾವರಣದ ಈ ಅದ್ಭುತ ಕ್ಷಣ. 9,200ಕ್ಕೂ ಥ್ಯಾಂಕ್ ಯು. ಸೋ ನೈಸ್. Congratulations, all the best, sir. Thank you, sir. Sir, ಎಲ್ಲರೂ ಬನ್ನಿ. ಸರ್ ಮುಂದೆ ಬನ್ನಿ ಸರ್. ಕೈ ಸ್ವಲ್ಪ ಹಿಂದೆ ಹೋಗಿ. ಸರ್ ಈಚೆ ನೋಡಿ ಸರ್. ಈಚೆ. ಆ ಮಹಾಲಕ್ಷ್ಮಿಯು ಕೂಡ ಅಲ್ಲಿ ಸ್ಥಿತಳಾಗಿದ್ದಾಳೆ. ಅದರ ಜೊತೆಗೇನೆ ಮಡಿಕೇರಿಯ ಪ್ರತಿ ಮನೆಯಲ್ಲೂ ಕೂಡ ಬೆಳಗುವಂತಹ ತೂಕು ಬೆಳಕು ಅಥವಾ ತೂಗು ದೀಪ ಮೊಬೈಲ್ ಅದು ಕೂಡ ಮುಂದೆ ಇದೆ. ಅದನ್ನ ಬೆಳಗುವ ಮೂಲಕ ನಮ್ಮ ಈ ಶೋರೂಮ್ ಅನ್ನ ಉದ್ಘಾಟನೆ ಮಾಡಬೇಕು ಶ್ರೀಯುತ ರಮೇಶ್ ಅರವಿಂದ್ ಅವರು. ರವಿ ಸರ್ ಲಕ್ಷ್ಮೀ ಬಾರಮ್ಮ ಗಂಗೆ ಚ ಯಮುನೆ ಮೊಬೈಲ್ ತಗೊಳ್ಳಿ ಸರ್. ನದಿಗಳ ಸಪ್ತಮಾತೆಯರ ನೆನೆಸಿಕೊಳ್ಳುತ್ತಾ ಇವತ್ತಿನ ಈ ಒಂದು ಶೋರೂಮ್ ಅನ್ನ ಈ ಒಂದು ಮಳಿಗೆಯನ್ನ ಉದ್ಘಾಟನೆ ಮಾಡುವ ಮತ್ತು ಕೊಡಗಿಗೆ ಸಮರ್ಪಿಸುವ ಸಂಕಲ್ಪವನ್ನ ನಾವು ಗೈಯುತ್ತಾ ಇದ್ದೇವೆ. ಕೊಡಗಿನ ಸೇವೆಯಲ್ಲಿ ಸದಾ ಮುಳಿಯ ತೊಡಗಿಕೊಳ್ತದೆ ಅಂತ ಹೇಳುವುದನ್ನ ಈ ಸಂಕಲ್ಪದಲ್ಲಿ ನಾವು ಹೇಳಿಕೊಳ್ತಾ ಇದ್ದೇವೆ. ನಮಸ್ತೆ. ಅರವಿಂದ್ ಅವರನ್ನ ವೇದಿಕೆಗೆ ಸ್ವಾಗತಿಸುವುದಕ್ಕೆ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಶ್ರೀಯುತ ಕೇಶವ ಪ್ರಸಾದ್ ಮುಳಿಯಾ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಒಂದು ಹೂಗುಚ್ಛವನ್ನು ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕು. ಜೊತೆಗೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀ ಕೃಷ್ಣನಾರಾಯಣ್ ಮುಳಿಯಾ ಅವರು ಕೂಡ ಇಗುತಪ್ಪ ದೇವರಿಗೆ ಎಂದಿಸುತ್ತಾ, ಮೊದಲಿಗೆ ನಾವೆಲ್ಲರೂ ಇಂದು ಈ ಒಟ್ಟಿಗೆ ಸೇರುವಂಥ ಸುಸಂದರ್ಭಕ್ಕೆ ಕಾರಣೀಕರ್ತರಾದ ಮತ್ತು ಈ ಮುಳಿಯಾ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ಮುಳಿಯಾ ಕೇಶವ ಭಟ್ರನ್ನು ನೆನೆಯುತ್ತಾ, ಮುಳಿಯಾ ಮಡಿಕೇರಿ ಸಿಲ್ವೆರಿಯ ಉದ್ಘಾಟನಾ ಕಾರ್ಯಕ್ರಮದ ಇಂದಿನ ಮುಖ್ಯ ಕೇಂದ್ರ ಬಿಂದು, ಬಹುಭಾಷಾ ನಟ, ಕರ್ನಾಟಕದ ತುಂಬ ಹಾಗೆ ಕೊಡಗಿನಲ್ಲಿ ಕೂಡ ತಮ್ಮ ನಟನೆಯಿಂದ ಮತ್ತು ಸ್ಫೂರ್ತಿದಾಯಕ ಮಾತಿನಿಂದ ಮನೆ ಮಾತಾಗಿರುವ ವಾಗ್ಮಿ ವೀಕೆಂಡ್ ವಿತ್ ರಮೇಶ್ ಖ್ಯಾತಿಯ ಶ್ರೀಯುತ ರಮೇಶ್ ಅರವಿಂದರನ್ನು ನಾನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಇಂದು ನಮ್ಮೊಡನೆ ಈ ಶುಭ ಕಾರ್ಯದಲ್ಲಿ ಪಾಲ್ಗೊಂಡಿರುವ ನಮ್ಮ ಸಂಸ್ಥೆಯ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶ್ರೀಯುತ ಕೇಶವ ಪ್ರಸಾದ್ ಮುಳಿಯಾ ಮತ್ತು ಅವರ ಧರ್ಮಪತ್ನಿಯಾದಂಥ ಕೃಷ್ಣವೇಣಿ ಪ್ರಸಾದ್ ಮುಳಿಯಾ ಮೇಡಮ್ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಶ್ರೀಯುತ ಕೃಷ್ಣನಾರಾಯಣ್ ಸರ್ ಹಾಗೂ ಅವರ ಧರ್ಮಪತ್ನಿ ಅಶ್ವಿನಿ ಕೃಷ್ಣ ಮೇಡಮ್ ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದು ಉದ್ಘಾಟನೆಗೊಂಡಂಥ ಸುಂದರ ಈ ಸಿಲ್ವರ್ ಶೋರೂಮನ್ನು ವಿನ್ಯಾಸಗೊಳಿಸಿದಂತಹ ನಮ್ಮ ಸಂಸ್ಥೆಯ ಇಂಜಿನಿಯರ್ ಕೂಡ ಆಗಿರುವಂಥ ಶ್ರೀಯುತ ರವೀಶ್ ಕೆಮ್ಮಾಯಿ ಅವರನ್ನು
ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಿಲ್ವೇರಿಯಾ ಈ ಒಂದು ನಮ್ಮ ಸಿಲ್ವರ್ ಆಭರಣ ಮಳಿಗೆಯನ್ನು ವಿಶೇಷ ಮುತುವರ್ಜಿಯಿಂದ ತಯಾರಿಸಿಕೊಟ್ಟಂಥ ಶ್ರೀಯುತ ಸತೀಶ್ ರೈ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದಂಥ ದಿನೇಶ್ ರವರು, ಗುರು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಡಿಕೇರಿ ಮಾತ್ರವಲ್ಲದೆ ಪುತ್ತೂರು, ಗೋಣಿಗೊಪ್ಪಲು ಮತ್ತು ನಮ್ಮ ಕರ್ನಾಟಕದಲ್ಲಿರುವ ಬೆಂಗಳೂರು ಆಗಿರ್ಬೋದು, ಎಲ್ಲ ಮಳಿಗೆಗಳಲ್ಲೂ ನಮ್ಮೊಂದಿಗೆ 1944 ಮುಳಿಯ ಕೇಶವ ಭಟ್ ಆ್ಯಂಡ್ ಸನ್ಸ್ ಪುತ್ತೂರಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೆ ನಮ್ಮೊಂದಿಗೆ ನಿಂತು ಸಹಕರಿಸಿ ಆಶೀರ್ವದಿಸುತ್ತಾ ಬಂದಿರುವಂಥ ನಮ್ಮೆಲ್ಲ ಪ್ರೀತಿಯ ಗ್ರಾಹಕ ಬಂಧುಗಳಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಬಯಸ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂತಹ ಮಡಿಕೇರಿ ಠಾಣೆಯ ಆರಕ್ಷಕ ಸಿಬ್ಬಂದಿಗಳಿಗೂ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ಮತ್ತು ಪತ್ರಕರ್ತ ಮಿತ್ರರಿಗೂ, ಹಾಗೂ ನಮ್ಮ ಎಲ್ಲ ಸಂಸ್ಥೆಯ ಶಾಖೆಗಳಿಂದ ಮತ್ತು ನಮ್ಮ ಪ್ರಧಾನ ಕಚೇರಿಯಿಂದ ಆಗಮಿಸಿರುವಂಥ ಎಲ್ಲ ವ್ಯವಸ್ಥಾಪಕರುಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆದಂಥ ವೇಣು ಶರ್ಮರವರನ್ನು ಕೂಡ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಂದುವರಿಡ್ತಾ ಇದ್ದೇವೆ. ನನಗೆ ಹೊಳಿತು ಏನು ಅಂತಂದರೆ, ರಮೇಶ್ ಅರವಿಂದ್ ಅವರು ಇದ್ದರೆ ಕಾರ್ಯಕ್ರಮವನ್ನು ನಾವು ಈಗ ಆರಂಭ ಮಾಡೋದಕ್ಕೆ ಇದ್ದೇವೆ. ಅದ್ರ ಜೊತೆಗೆ ಮಧ್ಯಾಹ್ನ 12 ಗಂಟೆ ಇಲ್ಲಿ ಮುಳಿಯಾ ಗೋಲ್ಡನ್ ಡೈಮಂಡ್ಸ್ನ ಮಡಿಕೇರಿ ಶೋರೂಮ್ನ ಹೊಸ ರೂಪದ ಅನಾವರಣ ಆಗ್ತಾ ಇದೆ. ಹಾಗೂ ಅದನ್ನು ಇದೀಗಷ್ಟೇ ಮಾಡಿದ್ದಾರೆ ನಮ್ಮ ನೆಚ್ಚಿನ ಶ್ರೀ ರಮೇಶ್ ಅರವಿಂದ್ ಅವರು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭಿಸಿದ್ದಕ್ಕೆ ಈ ಧನ್ಯವಾದಗಳನ್ನು ಹೇಳೋಣ. ಹಾಗೂ ಇದೀಗ ನಾವು ಪ್ರಾಸ್ತಾವಿಕವಾಗಿ ಈ ಮಾತುಗಳನ್ನು ಆಡೋದಕ್ಕೆ ಸಂಸ್ಥೆಯ ಬ್ರ್ಯಾಂಡ್ ಮತ್ತು ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿರುವಂತಹ ಶ್ರೀಯುತ ವೇಣು ಶರ್ಮಾ ಅವರಿಗೆ ಕೇಳಿಕೊಳ್ತಾರೆ. ಎಲ್ಲ ವಾಯ್ಸ್ ಕೇಳಿದ್ರೆ ಅದು ಪ್ರದೀಪ್. ವಿಶೇಷವಾಗಿ ಅವರನ್ನು ಸ್ವಾಗತಿಸುತ್ತಾ 81 ವರ್ಷಗಳ ಮುಳಿಯ ನಡಿಗೆಯಲ್ಲಿ ನೀವೆಲ್ಲ ನಮ್ಮ ಜೊತೆಗಿದ್ದೀರಾ. ಕೆಲವರು ನಾನು ತುಂಬ ಗುರುತಿಸಿದ್ದೀನಿ. ಇಲ್ಲಿ ಮಹಿಳೆಯರಿದ್ದೀರಾ, ಡಾಕ್ಟರ್ಸ್ ಇದ್ದಾರಾ, ಪ್ಲಾಂಟರ್ಸ್ ಇದ್ದೀರಾ, ಕೆಲವರು. ತುಂಬ ಸಂತೋಷ. ಈ 81 ವರ್ಷಗಳ ನಡಿಗೆಯಲ್ಲಿ ಒಂದು ದಿಕ್ಸೂಚಿ ಇತ್ತು, ಇದು ಹೀಗೆ ಇರಬೇಕು ಅಂತ. 25 ವರ್ಷ ಹಿಂದೆ ಕೇಶವ ಪ್ರಸಾದ್ ಮುಳಿಯ ಅವರು ಜಮಾಲಜಿಸ್ಟು, MBA ಕಲಿತರು. ಹಾಗೆಯೇ ಕೃಷ್ಣನಾರಾಯಣ, 2 ಅಣ್ಣ ತಮ್ಮಂದಿರು ಈ ಬಿಸ್ನೆಸ್ಸನ್ನು ಇನ್ನೊಂದು ದಿಕ್ಸೂಚಿಯ ಹಿನ್ನೆಲೆಯಲ್ಲಿ ತಗೊಂಡೋದ್ರು. ಒಂದು ಬ್ರ್ಯಾಂಚನ್ನು ಇವತ್ತು 5 ಬ್ರ್ಯಾಂಚು, ಹಾಗೆಯೇ ಪ್ರಾಪರ್ಟೀಸು, ಬೇರೆ ಬೇರೆ ವಲಯಗಳಿಗೆ ನಾವು ಬೆಳೆದ್ರು. ಈ ಬೆಳೆಯುವ ಸಂದರ್ಭದಲ್ಲಿ ಎಲ್ಲ ಮಡಿಕೇರಿಯವರು ಮಂಗಳೂರು ಕಡೆ ಬರ್ತಾ ಇದ್ರು ಚಿನ್ನಕ್ಕೆ. ಆ ಒಂದು ಆಪರ್ಚುನಿಟಿನಲ್ಲಿ 18 ವರ್ಷ ಹಿಂದೆ ಜನವರಿಯಲ್ಲಿ ನಾವು ಮಡಿಕೇರಿಗೆ ಬಂದ್ವಿ. ಮಡಿಕೇರಿಗೆ ಬಂದಾಗ ಇಡೀ ಭಾರತದಾದ್ಯಂತ ಚಿನ್ನವನ್ನು ಅಂಗಡಿಗಳಲ್ಲಿ ಮಾರಾಟ ಆಗ್ತಿತ್ತು, ಶುದ್ಧತೆ ಇರಲಿಲ್ಲ. ಅದಂತೂ ಕೊಡಗಿನ ಚಿನ್ನಾಭರಣಗಳ ವಿಶೇಷ ಅಂದರೆ ಅದರಲ್ಲಿ ವ್ಯಾಕ್ಸ್ ಇರೋದ್ರಿಂದ ಚಿನ್ನದ ಗ್ರಾಮೇಜು ಮತ್ತು ಪ್ಯೂರಿಟಿ ಹಿನ್ನೆಲೆಯಲ್ಲಿ ಆ 916 ಕಾನ್ಸೆಪ್ಟನ್ನು ಮುಳಿಯ ಮಡಿಕೇರಿಗೆ ಅದನ್ನು ತಲುಪಿಸ್ತು. ಇಲ್ಲಿ ಅದನ್ನು ನಾವು ಬೆಳೆಸಿದ್ವಿ. ಇದನ್ನು ನೀವೆಲ್ಲ ಗಮನಿಸಿದ್ದೀರಿ. ಇದು ಒಂದು ಆ ದಿನದ ಹೊಸತನ. ಮುಳಿಯ ವ್ಯವಹಾರ ಮಾತ್ರ ಅಲ್ಲ, ಅದರ ಜೊತೆಗೆ ಸಮಾಜ ಸೇವೆ ಹಿನ್ನೆಲೆಯಲ್ಲಿ ಮುಳಿಯ ಪ್ರತಿಷ್ಠಾನ ಅಂತ, ಅಂದರೆ ನಮ್ಮ ಕಂಪನಿಯಲ್ಲಿ ಕಾರ್ಪಸ್ ಫಂಡಲ್ಲಿ ನಾವು ಸೋಷಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ, ಇದು ಸಹ ಜನರ ಜೊತೆಗೆ ನಾವಿರಬೇಕು, ಬರೀ ವ್ಯಾಪಾರ ಅಲ್ಲ ಅಂತ ಹೇಳುವುದನ್ನು ಮತ್ತೊಂದನ್ನು ನಾವು ಇಲ್ಲಿ ಕೊಡಗಿನ ಜೊತೆಗೆ ಬಂದಾಗ ಜನರ ಜೊತೆಗೆ ನಾವು ಬೆರೀಲಿಕ್ಕೆ ಅವಕಾಶ ಆಯಿತು. ಕೊಡಗು 5 ವರ್ಷ ಹಿಂದೆ ಕುಸಿತದ ಹಿನ್ನೆಲೆಯ ಸಂದರ್ಭದಲ್ಲಿ ನಮ್ಮಲ್ಲಿ ಸಿಪ್ ಅಂದರೆ ಮಾಸಿಕ ಕಂತುಗಳಲ್ಲಿ ಹೂಡಿಕೆ ಇತ್ತು. ಜನರ ಹತ್ರ ಹಣ ಇರಲಿಲ್ಲ. ನಾವೇ ಫೋನ್ ಮಾಡಿ, ನೋಡಿ ನಿಮ್ಮ ಕಂತು ಇಷ್ಟಿದೆ, ಬೇಕಾದರೆ ಹಣ ತಗೊಂಡೋಗಿದ್ದೆ, ಕಷ್ಟ ಆಗಿರುತ್ತೆ. ನಾವು ನಿಮ್ಮ ಜೊತೆಗೆ ಇದ್ವಿ. ಯಾಕಂದರೆ ನೀವು 81 ವರ್ಷದಿಂದ ನಮ್ಮ ಜೊತೆಗೆ ಪುತ್ತೂರು ಕಡೆಗೆ ಬಂದಿದ್ರಿ, 18 ವರ್ಷದಿಂದ ನಮ್ಮ ಜೊತೆಗೆ ಮಡಿಕೇರಿಯಲ್ಲಿದ್ದರು. ಈ ಒಂದು ವಿಶೇಷ ವಾತಾವರಣ, ಈ ಶೋರೂಮನ್ನು 1-2 ಫ್ಲೋರಿಂದ ನಿಮ್ಗೆ ಗೊತ್ತಿದೆ, ಮೇಲಿಂದ ನಾವು ಇಲ್ಲಿ ಕೆಳಗೆ ಬಂದು ಇಲ್ಲಿ ಇಷ್ಟು 4 ಅಂತಸ್ತಿನ ವಿಶಾಲವಾದ 8400+ ಜಾಗವನ್ನು ನಾವಿಲ್ಲಿ ಇವತ್ತು ಮಾಡಿದ್ದೀವಿ.
ನಮ್ಮ ಇತಿಹಾಸ, ನಂಬಿಕೆ, ಇದನ್ನು ನಾವು ಉಳಿಸ್ಕೊಂಡು ಬಂದಿದ್ದೇವೆ, ನಾವು ಉಳಿಸ್ತೇವೆ. ನೀವೆಲ್ಲ ನಮ್ಮ ಜೊತೆ ನಿಲ್ತಿದ್ದೀರಾ, ನೀವು ನಮ್ಮನ್ನು ಗಮನಿಸ್ತಾ ಇದ್ದೀರಾ. ನಾವು ನಿಮ್ಮ ಅವಿಭಾಜ್ಯ ಅಂಗವಾಗಿ ಈ ಕೊಡಗಿನ ಸುತ್ತ ಇದ್ದೇವೆ. ಮುಳಿಯ ಏನು ಬೆಳೆದಿದೆ, ಇನ್ನು ಮುನ್ನಡೆ ಏನು ನಡೀತಾ ಇದೆ, ಇದನ್ನು ಕೇಶವ ಪ್ರಸಾದ್ ಅವರು ನಿಮಗೆ ಹೇಳ್ತಾರೆ. ನೀವೆಲ್ಲ ಬಂದದ್ದಕ್ಕೆ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಬೇಕು. ರಮೇಶ್ ಅರವಿಂದ್ ಅವರ ಒಂದೊಂದು ಪದ್ಯವು ಭಾವವಾಗಿರುತ್ತೆ, ಅವರ ಒಂದೊಂದು ನಟನೆಯು ಭಾವಪರುಷವಾಗಿ ಬಹುಶಃ ನಮ್ಮೆಲ್ಲರ ನಿದ್ದೆಗಳನ್ನು ಕೆಡಿಸಿದೆ. ನಮ್ಮ ಅಂತರಾತ್ಮಕ್ಕೆ ಚುಚ್ಚುವಂಥ ಕೆಲವು ನಟನೆ, ಒಂದು ಡೈರೆಕ್ಟರ್ ಆಗಿ ನಟನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ, ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ತಾಯಿ ಕಾವೇರಿಗೆ ಪಡಮಾಡುತ್ತಾ, ಗುತ್ತಪ್ಪನಿಗೆ ನಮಸ್ಕರಿಸುತ್ತಾ, ಕೊಡಗಿನ ಎಲ್ಲ ದೇವದೇವರುಗಳಿಗೆ ನಮಸ್ಕರಿಸುತ್ತಾ, ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ್ಯ ಚಕ್ಷುರ್ಮೀಲಿತಮ್ಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಶ್ರೀ ಗಣಪತಿಗೆ ನಮಸ್ಕರಿಸುತ್ತಾ, ಇಲ್ಲಿ ಸೇರಿದಂತಹ ಕೊಡಗಿನ ನಮ್ಮೆಲ್ಲ ಆತ್ಮೀಯ ಬಂಧುಗಳೇ, ಈಗ ತಾನೇ ಮುಳಿಯದ ಹೊಸ ಲೋಗೋವನ್ನು ಅನಾವರಣಗೊಳಿಸಿ ನಮ್ಮ ನೂತನ ವಿಶಾಲವಾದಂತಹ ಬೆಳ್ಳಿಯ ಸಿಲ್ವರಿಯ ಶೋರೂಮನ್ನು ಲಾಂಚ್ ಮಾಡಿ ಕಾವೇರಿ ತಾಯಿಯ ಮಡಿಲಲ್ಲಿ ಹೋಗಿ ಕಾವೇರಿಯ ತೀರ್ಥವನ್ನು, ಕಾವೇರಿಗೆ ಪೂಜೆ ಮಾಡಿ ಕಾವೇರಿ ತೀರ್ಥವನ್ನು ತಂದು ಇಲ್ಲಿ ಈ ಮಳಿಗೆಯನ್ನು ಪ್ರಾರಂಭಗೊಳಿಸಲಾಗಿದೆ. ಬಂಧುಗಳೇ, ಹಿಂದೂ ಧರ್ಮದಲ್ಲಿ ನಾವು ಯಾವುದೇ ಪುಣ್ಯ ಕಾರ್ಯವನ್ನು ಮಾಡುವಾಗ ಪ್ರಥಮವಾಗಿ ಮಾಡುವಂಥದ್ದು ಸಂಕಲ್ಪ. ಸಂಕಲ್ಪದಲ್ಲಿ ನಾವು ಹೇಳುವಂಥದ್ದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳೋದನ್ನು ನಾವು ಹೇಳ್ತೇವೆ. ಅಂದರೆ ಸಪ್ತ ನದಿಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಕಾವೇರಿಯ ನೆಲದಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ದೇವರು ಅನುಗ್ರಹ ಮಾಡಿದ್ದಕ್ಕೆ ನಾನು ಪ್ರಥಮವಾಗಿ ದೇವರಿಗೆ ಪ್ರಣಾಮಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸುಮಾರು 17 ವರ್ಷಗಳ ಹಿಂದೆ ಕೊಡಗಿನಲ್ಲಿ ಮಡಿಕೇರಿಯಲ್ಲಿ ಮಳಿಗೆಯನ್ನು ಪ್ರಾರಂಭ ಮಾಡಿಸಿದ್ರು ನಾನು ಮತ್ತು ಕೃಷ್ಣನಾರಾಯಣ ಮುಳಿಗೆ. ಈಗಾಗಲೇ ಹೇಳಿದ ರೀತಿಯಲ್ಲಿ ಕೊಡಗಿನಿಂದ ಬಹಳಷ್ಟು ಜನ ಗ್ರಾಹಕರು ನಮ್ಮಲ್ಲಿದ್ದರು. ಅವರೆಲ್ಲರಿಗೆ ಅಪೇಕ್ಷೆ ಇದ್ದದ್ದು ಕೊಡಗಿನಲ್ಲಿ ನಮ್ಮ ಸಂಸ್ಥೆ ಬರಬೇಕು ಅಂತ. ಆ ಒಂದು ಇಚ್ಛೆಯಿಂದ, ಆ ಒಂದು ವಿಷಯಕ್ಕೋಸ್ಕರ ಕೊಡಗಿನಲ್ಲಿ ಪ್ರಾರಂಭ ಮಾಡಿ, ಕೊಡಗಿನಲ್ಲಿ ಬಂದಾಗ ನಾನು ಸಂತೋಷ ಪಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಹೇಳ್ತಾ ಇರುವಂಥದ್ದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಥಮ ದಿವಸವೇ ಪುತ್ತೂರಿನ ನಮ್ಮ ವ್ಯಾಪಾರದ, ಅಂದರೆ ಪುತ್ತೂರಿನ ವ್ಯಾಪಾರದ 60% ವ್ಯಾಪಾರ ಇಲ್ಲೂ ಕೂಡ ನಾವು ಪಡ್ಕೊಂಡಿದ್ದೇವೆ ಅಂತ ಹೇಳೋದನ್ನು ಹೇಳ್ತಾ ತಮಗೆಲ್ಲ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ರೀತಿಯ ಅವಶ್ಯಕತೆ ಇಲ್ಲಿತ್ತು, ಆ ರೀತಿಯ ಸಪೋರ್ಟನ್ನು ತಾವೆಲ್ಲರೂ ನಮ್ಗೆ ಕೊಟ್ಟಿದ್ದೀವಿ. ಅಲ್ಲಿಂದ ಗೋಣಿಕೊಪ್ಪಲ್ನಲ್ಲಿ ಮತ್ತು ಬೆಳ್ತಂಗಡಿ ಮತ್ತು ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡಂಥ ಸಂಸ್ಥೆ ಇವತ್ತು ಕರಾವಳಿ ಮತ್ತು ಕೊಡಗಿನ ಅತ್ಯಂತ ಪ್ರೀತಿಯ ಮಳಿಗೆಯಾಗಿ ಇದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೀನಿ. ಕೊಡಗಿನ ವಿವಿಧ ಕಾರ್ಯಗಳಲ್ಲಿ, ವಿವಿಧ ವಿಚಾರಗಳಲ್ಲಿ ತಮ್ಮೊಡನೆ ಇರುವಂತಹ ಒಂದು ಅವಕಾಶ, ಒಂದು 6 ವರ್ಷ ಅವಕಾಶ ನನಗೆ ಇಲ್ಲಿ ಸಿಕ್ಕಿತ್ತು. ನಾನು ತಮ್ಮೊಡನೆ ಜೀವನದ ವಿವಿಧ ವಿಚಾರಗಳಲ್ಲಿ ತಮ್ಮೊಡನೆ ಸೇರಿಕೊಂಡು ಹೆಜ್ಜೆ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ವಂದಿಸುತ್ತಾ, ಬೆಳ್ಳಿ ಆಭರಣಗಳ ಮಳಿಗೆ ಇವತ್ತು ಲಾಂಚ್ಗೊಂಡಿದೆ, ಅನಾವರಣಗೊಂಡಿದೆ. ಅದರ ಜೊತೆ ಬೆಳ್ಳಿ ಆಭರಣಗಳ ನಮ್ಮದು ಏನು ನಾವು ಮಹಡಿಯಲ್ಲಿ ಬೆಳ್ಳಿ ಆಭರಣಗಳಿತ್ತ ಆ ಜಾಗದಲ್ಲಿ ಮತ್ತಷ್ಟು ಚಿನ್ನಾಭರಣಗಳನ್ನು ತಮಗೆ ಪ್ರದರ್ಶಿಸಲಿಕ್ಕೋಸ್ಕರ ಅವಕಾಶ ಮಾಡಿ ಚಿನ್ನದ ಮಳಿಗೆಯನ್ನು ವಿಸ್ತೃತಗೊಳಿಸಲಾಗಿದೆ. ಬೆಳ್ಳಿ ಇವತ್ತು ಅತ್ಯಂತ ಅವಶ್ಯಕ ಆಭರಣ ಆಗಿದೆ. ಯಾಕೆಂತ ಹೇಳಿದ್ರೆ ಫ್ಯಾಷನ್ ಸ್ಟೇಟ್ಮೆಂಟ್. ಬೆಳ್ಳಿ ಇವತ್ತು ಫ್ಯಾಷನ್ ಸ್ಟೇಟ್ಮೆಂಟ್. ನಮ್ಮ ಮಕ್ಕಳೆಲ್ಲ ನನ್ನ ಪ್ರಕಾರ ಅನಿಸ್ತದೆ ಅವರು ಚಿನ್ನದ ಆಭರಣಗಳು ಹಾಕುವಂಥ ಜಾಸ್ತಿ ಇವತ್ತಿನ ಕಾಲದ ಮಕ್ಕಳು ಬೆಳ್ಳಿ ಆಭರಣಗಳನ್ನ ಹೆಚ್ಚು ಹಾಕ್ತಾರೆ. ಏನು ಅಂತ ನಾನು
ಇಮಿಟೇಷನ್ ಆಭರಣಗಳನ್ನು ಹಾಕಿದಾಗ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಬೆಳ್ಳಿ ಆಭರಣಗಳನ್ನ ನಿತ್ಯ ಧರಿಸಿದರೆ ಕೂಡ ಏನೂ ಆಗೋದಿಲ್ಲ. ನಮಿತಕ್ಕ ಹೌದು ಅಂತದಲ್ಲೆಲ್ಲ ನಡೆಸ್ತಾ ಇದ್ದೀರ ಆಗಲಿ. ಸೊ ಅದರ ಅವಶ್ಯಕತೆಯನ್ನು ಮನಗಂಡು, ಹಾಗೆ ಚಿನ್ನ ಇವತ್ತು ಎಲ್ಲಿಗೆ ತಲುಪಿದೆ ಅಂತೇಳಿ ತಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಕೂಡ, ಆದರೆ ಅಶನ, ವಸನ, ವಸತಿ ಇದು 3 ಮಾನವನ ಅವಶ್ಯಕತೆಗಳು. ಅಶನ ಅಂತ ಹೇಳಿದ್ರೆ ಊಟ ಮಾಡೋದು. ಈ ಇಂಡಸ್ಟ್ರಿ ಯಾವತ್ತೂ ಸಾವಿಲ್ಲ, ಅಶನಕ್ಕೆ ಇಂಡಸ್ಟ್ರಿಗೆ ಸಾವಿಲ್ಲ. ವಸನ, ವಸನ ಅಂತ ಹೇಳಿದ್ರೆ ಉಡುಗೆ ಇಂಡಸ್ಟ್ರಿ. ಹಾಗಾದ್ರೆ ಉಡುಗೆ ಇಂಡಸ್ಟ್ರಿಯಲ್ಲಿ ಚಿನ್ನ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅನ್ನ, ಆಹಾರ, ಅಶನ, ವಸನ. ವಸನ ಅಂದ್ರೆ ಅಶನ, ವಸನ. ಉಡುಗೆ, ತೊಡುಗೆ. ಉಡುಗೆ ಯಾವುದು? ನಾವು ಹಾಕುವಂಥದ್ದು. ತೊಡುಗೆ ಯಾವುದು? ನಾವು ತೊಡುವಂಥದ್ದು. ಸೊ ಉಡುಗೆ ತೊಡುಗೆಯಲ್ಲಿ ವಸನದಲ್ಲಿ ಉಡುಗೆ ತೊಡುಗೆ ಅಂತ ಬರುತ್ತೆ. ಆ ತೊಡುಗೆಯನ್ನ ವ್ಯಾಪಾರ ಮಾಡ್ತಾ ಇರುವಂಥದ್ದು ನಾವು. ವಸತಿ, ದೇವಾನುಗ್ರಹದಿಂದ ವಸತಿಯ ವ್ಯವಹಾರಕ್ಕೂ ಕೂಡ ದೇವರು ನಮಗೆ ಅನುಗ್ರಹಿಸಿದ್ರು. ಲೇಔಟ್ಗಳನ್ನು ಮಾಡ್ತಾ ಇದ್ದಾರೆ. ಇದು 3 ಮಾನವನ 3 ಅವಶ್ಯಕತೆಗಳಲ್ಲಿ 3 ಮೂಲಭೂತ ಅವಶ್ಯಕತೆಗಳು. ಸೊ ಈ ಅವಶ್ಯಕತೆಗಳನ್ನು ಪೂರೈಸುತ್ತಾ ಕೊಡಗಿನಲ್ಲಿ ಮತ್ತು ಈ ಕರ್ನಾಟಕದ ಈ ಭಾಗದಲ್ಲಿ ತಮಗೆ ಸೇವೆಯನ್ನು ಸಲ್ಲಿಸ್ತಾ ಇರುವ ನಮ್ಮ ಮುಂದಿನ ವಿಚಾರಗಳನ್ನು ಒಂದೆರಡು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಬಂಧುಗಳೇ, 81 ವರ್ಷಗಳಿಂದ 81 ವರ್ಷಗಳ ಹಿಂದೆ ಮುಳಿಯ ಶ್ಯಾಮ್ ನನ್ನ ಮತ್ತು ಕೃಷ್ಣನಾರಾಯಣ ಅಜ್ಜ ಪ್ರಾರಂಭ ಮಾಡಿದಂತಹ ಈ ಸಂಸ್ಥೆ ನಂತರ ಮುಳಿಯ ಕೃಷ್ಣ ಭಟ್ ಮತ್ತು ಮುಳಿಯ ಶ್ಯಾಮ್ ಭಟ್. ಮುಳಿಯ ಕೃಷ್ಣ ಭಟ್ ನನ್ನ ದೊಡ್ಡಪ್ಪ, ಮುಳಿಯ ಕೃಷ್ಣ ಭಟ್ ದೊಡ್ಡಪ್ಪ, ಮುಳಿಯ ಶ್ಯಾಮ್ ಭಟ್ ತಂದೆಯವರ 40 ವರ್ಷಗಳ ಕಾಲ ಅದನ್ನು ಮುಂದುವರಿಸ್ಕೊಂಡು ಬಂದರು. ನಂತರ ನಾವು ಅದನ್ನು ತಗೊಂಡು ಈ ಹಂತಕ್ಕೆ ಬಂದ ನಂತರ ಮುಂದಿನ ದಿವಸಗಳಲ್ಲಿ ಬಹಳಷ್ಟು ಕನಸನ್ನು ಹೊಂದಿದ್ದೇವೆ. ಬಂಧುಗಳೇ, ತಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ಮಳಿಗೆಯ ನಂತರ ಮುಂದೆ ಬೆಂಗಳೂರಿನಲ್ಲಿ ಈಗಾಗಲೇ ಒಂದು ಮಳಿಗೆ ಇದೆ. ಬೆಂಗಳೂರಿನಲ್ಲಿ ಈ ಮಳಿಗೆಯ ನಂತರ ಇನ್ನಷ್ಟು ಮಳಿಗೆಗಳನ್ನು ತೆರೆಯುವ ಮೂಲಕ ಹಾಗೆ 50 ಮಳಿಗೆಗಳಲ್ಲಿ 5,000 ಕೋಟಿಯ ಟರ್ನ್ ಓವರನ್ನು 2032ನೇ ಇಸವಿಯೊಳಗೆ ತಲುಪಬೇಕಂತ ಹೇಳುವಂತಹ ಒಂದು ಗುರಿಯನ್ನ ನಮ್ಮೆಲ್ಲರ ಆಶೀರ್ವಾದದಿಂದ ಹೊಂದಿದ್ದೇವೆ ಬಂಧುಗಳೇ ಅಂತ ಹೇಳೋದನ್ನು ನನಗೆ ಹೇಳಲಿಕ್ಕೆ ಇಲ್ಲಿ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ಮಳಿಗೆಯಲ್ಲಿ ಕೆಲವು ವಿಶೇಷಗಳಿದೆ. ಅದು ಈಗಾಗಲೇ ತಾವು ಪತ್ರಿಕೆಯಲ್ಲಿ ನೋಡಿರ್ಬೋದು. ವಿಶೇಷವಾಗಿ ಡೈಮಂಡ್ನ ಸ್ಕ್ಯಾನಿಂಗ್ ಮಾಡುವಂತಹ ಮೆಷಿನ್, ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರಬಹುದು. ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಹೇಳಿದ್ರೆ ಅದು ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ತಯಾರು ಮಾಡುವಂಥದ್ದು. ಸೇಮ್ ಇಂಗಾಲ ಅಂದರೆ ಕಾರ್ಬನ್ನ ಡೆಪಾಸಿಟ್ನ ಮೂಲಕ ಮಾಡುವಂಥದ್ದು, ಆದರೆ ಅದನ್ನು ಆರ್ಟಿಫಿಷಿಯಲ್ ಆಗಿ ಲ್ಯಾಬಲ್ಲಿ ಮಾಡ್ತದೆ. ಈ ಲ್ಯಾಬ್ ಗ್ರೋನ್ ಡೈಮಂಡ್ ಏನಾಗುತ್ತೆ, ಇವತ್ತು ವ್ಯಾಲ್ಯೂ ಇರ್ಬೋದು, ಆದರೆ ಯಾವುದೇ ಕೃತಕ ವಸ್ತು ತಮಗೆ ಗೊತ್ತಿದ್ದಾಗೆ ದಿವಸ ಹೋದಾಗೆ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ನ್ಯಾಚುರಲ್ ಡೈಮಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತದೆ. ಇತ್ತೀಚಿನ ದಿವಸಗಳಲ್ಲಿ ಎಲ್ಲೋ ಒಂದು ಕಡೆ ಅದು ಸಣ್ಣ ಡೈಮಂಡ್ಸ್ಗಳು ಮ್ಯಾನುಫ್ಯಾಕ್ಚರ್ ಮೊದಲು ಆಗ್ತಿರಲಿಲ್ಲ, ಅದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು. ಇವತ್ತು ಕಾಸ್ಟನ್ನು ಕಮ್ಮಿ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದ್ರಿಂದ ನ್ಯಾಚುರಲ್ ಡೈಮಂಡ್ ಜೊತೆ ಮಿಕ್ಸ್ ಆಗುವಂಥ ಸಾಧ್ಯತೆಗಳು ಬಹಳ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಫ್ಲೋರೋಸೆನ್ಸನ್ನು ಟೆಸ್ಟ್ ಮಾಡುವಂತಹ ಮೆಷಿನನ್ನು ಬಹಳಷ್ಟು ಯೋಚನೆ ಮಾಡಿ ಕೃಷ್ಣನಾರಾಯಣ ಮುಳಿಯ ವಿಶೇಷ ಅದಕ್ಕೋಸ್ಕರ ಪ್ರಯತ್ನಪಟ್ಟು ಆ ಮೆಷಿನನ್ನು ತರಿಸ್ಕೊಂಡು ಇವತ್ತು ಇಲ್ಲಿ ಮಡಿಕೇರಿಯಲ್ಲಿ ಕೂಡ ನಾವು ಅದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಇದನ್ನು ಗ್ರಾಹಕ ಸ್ನೇಹಿಯಾಗಿ ಗ್ರಾಹಕರಿಗೆ ತೋರಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ ಸಂಸ್ಥೆ ಅದು ಭಾರತದಲ್ಲೇ ಪ್ರಥಮವಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳೋದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ. ಹಾಗೆ ಚಿನ್ನದಲ್ಲಿ ಕೂಡ ಇರಿಡಿಯಂ ಮತ್ತು ರುಥೇನಿಯಂ ಅಂತ ಹೇಳುವಂತಹ ಲೋಹದ ಧಾತುಗಳು ಕಂಟೆಂಟ್ಸ್, ಇದು ಕಂಟೆಂಟ್ಸ್ ಅಲ್ಲಿ ಇರ್ತದೆ. ಸೊ ಇದರಿಂದಾಗಿ ಏನಾಗ್ತದೆ, ಚಿನ್ನದ ತೂಕ ಜಾಸ್ತಿ ತೋರಿಸ್ತದೆ ನಿಮಗೆ. ಆಗ ಏನಾಗ್ತದೆ ಅಂತ ಹೇಳಿದರೆ ಚಿನ್ನದಲ್ಲಿ ಒಳಗೆ ಮಿಕ್ಸ್ ಆಗ್ತದೆ, ನಾರ್ಮಲ್ ಟೆಸ್ಟಿಂಗಿಗೆ ಕಾಣೋದಿಲ್ಲ. ಸೊ ಈ ಒಂದು ವಿಷಯವನ್ನು ಕೂಡ ಟೆಸ್ಟಿಂಗ್ ಮಾಡುವಂತಹ ಮೆಷಿನನ್ನು ಇಲ್ಲಿ ನಾವು ಸ್ಥಾಪಿಸ್ತಾ ಇದ್ದೇವೆ, ಅನಾವರಣಗೊಳಿಸಿದ್ದೇವೆ. ಸೊ ಅದನ್ನು ಕೂಡ ತಾವುಗಳು ಪ್ರಯೋಜನ ಪಡಬೇಕು. ಆ ಮೂಲಕ ನಮಗಾಗುವಂಥ ನಷ್ಟವನ್ನು ತಪ್ಪಿಸಿಕೊಳ್ಬೇಕು ಅಂತೇಳಿ ಹೇಳ್ತಾ, ಮುಂದಿನ ದಿವಸಗಳಲ್ಲಿ ನಮ್ಮ ಗುರಿ ಏನಿದೆ ಆ ಗುರಿಯೆಡೆಗೆ ಹೆಜ್ಜೆ ಹಾಕಲಿಕ್ಕೆ ತಾವೆಲ್ಲರೂ ಜೊತೆಗಿರಬೇಕು ಅಂತೇಳಿ ಹೇಳ್ತಾ, ವಿಶೇಷವಾಗಿ ರಮೇಶ್ ಅರವಿಂದ್ ಅವರು ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಬ್ರ್ಯಾಂಡಿಗೆ ಒಂದು ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿತ್ವಕ್ಕೆ ಹತ್ತಿರದ ವ್ಯಕ್ತಿಯನ್ನ ನಾವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೊಳ್ಬೇಕಾಗ್ತದೆ. ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳೋದನ್ನ ನಾವು ಯೋಚನೆ ಮಾಡಿದ್ವಿ.
ಕೃಷ್ಣನಾರಾಯಣ ನಡುಮುಳಿಯ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳೋದನ್ನು ಟ್ಯಾಗ್ಲೈನ್ ಮಾಡುವ ಅಂತ ಹೇಳಿದರು. ಹಾಗೆ ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅಂತ ಹೇಳೋದನ್ನು ನಾವು ಟ್ಯಾಗ್ಲೈನ್ ಮಾಡಿಕೊಂಡಿದ್ವಿ. ಸದಾ ಸಂತೋಷದಲ್ಲಿರು ಅಂತ ಹೇಳುವಂಥದ್ದು, ಸದಾ ಸಂತೋಷಕ್ಕಾಗಿ ಬನ್ನಿ ಮುಡಿಯಕ್ಕೆ ಅಂತ. ಈ ವಿಚಾರವನ್ನು ರಮೇಶ್ ಅರವಿಂದ್ ಅವ್ರ ಹತ್ರ ಹೇಳಿದಾಗ ಅವ್ರು ಅದನ್ನೇ ಫಸ್ಟಿಗೆ ಹೇಳಿದ್ರು. ನಾನು ನಿನ್ನೆ ಭಾಷಣ ಮಾಡಿ ಬಂದೆ, ಏನು ಅಂತ ಹೇಳಿದ್ರೆ ಒಬ್ಬ ಹುಡುಗ ಕೇಳಿದ ಸಂತೋಷದಲ್ಲಿ ಇರುವುದು ಹೇಗೆ ಅಂತ ಕೇಳಿದ. ಆಗ ನಾನು ಹೇಳಿದೆ, ಸಂತೋಷ ಬೇರೆಲ್ಲೂ ಇಲ್ಲಪ್ಪ, ನಿನ್ನೊಳಗಿದೆ, ನೀನು ಸಂತೋಷದಿಂದ ಇರಬೇಕು, ನಿನ್ನೊಳಗಿಂದ ಅದನ್ನು ನೀನು ತರಿಸ್ಕೋಬೇಕು ಅಂತ. ಸೊ ಹಾಗಾಗಿ ಈಗಾಗಲೇ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಪ್ರದೀಪ್ ಬಡಕಿಲ್ಲ ಅವರು ಹೇಳಿದರು, ಏನು ಅಂತ ಹೇಳಿದ್ರೆ ವೀಕ್ ಎಂಡ್ ವಿತ್ ರಮೇಶ್ ಅಂತ. ನಮ್ಮ ವೀಕ್ನೆಸ್ ಏನಿದೆ ಅದನ್ನ ಎಂಡ್ ಮಾಡೋದು ಯಾರು ಅಂತ ಹೇಳಿದ್ರೆ ರಮೇಶ್ ಅಂತ. ಸೊ ವೀಕ್ ಎಂಡ್ಸ್ ವಿತ್ ರಮೇಶ್. ಸೊ ಹಾಗಾಗಿ ಆ ವೀಕ್ ಎಂಡ್ ವಿತ್ ರಮೇಶ್ ಅನ್ನ ಹೇಳ್ಕೊಂಡು ಏನಂತ ಹೇಳಿದ್ರೆ, ಒಂದಷ್ಟು ವೀಕ್ ಏನಾದರೂ ನಮ್ಮಲ್ಲಿ ಇದ್ರೆ ಅದನ್ನ ರಮೇಶ್ ಅವರು ಬಂದು ಈಗ ಎಂಡ್ ಮಾಡ್ತಾರೆ, ಆಮೇಲೆ ನಾವು ಬೆಳಿತೀವಿ ಅಂತ. ಯಾಕೆಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ನಮ್ಮೊಬ್ರು ಕಾಂಪಿಟೇಟರ್ ಅನ್ನ ಗುರಿ ಮಾಡ್ತಾ ನಮ್ಮೊಬ್ರು ಫ್ರೆಂಡ್ ಕೇಳಿದ್ರು, ಅಲ್ಲಪ್ಪ ನೀವು ಇದಕ್ಕಿಂತ ಮೊದಲೇ ಸುಧಾರಾಣಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಗ ಅವಾಗ ಕೇಳಿದ್ರು, ಅಲ್ಲ ಅವರೆಲ್ಲ ಚಂದದ ಸಣ್ಣ ಹುಡುಗಿರನ್ನೆಲ್ಲ ಫೋಟೋ ಹಾಕ್ತಾ ಇದ್ದಾರೆ, ನೀವ್ಯಾಕೆ ಸುಧಾರಾಣಿ ಅವರನ್ನ ಹಾಕೊಂಡಿದ್ದೀರಾ ಅಂತ. ಏಜ್ ಆದವ್ರನ್ನ ನೀವ್ಯಾಕೆ ಏಜ್ ಆದವ್ರನ್ನ ಹಾಕೊಂಡಿದ್ದೀರಾ ಅಂತ ನಾನು ಕೇಳಿದೆ. ಅಲ್ಲ ಒಂದು ಕೆಲಸ ಮಾಡಿ, ಅಲ್ಲಿ ಆ ಬೋರ್ಡಲ್ಲಿ ಇದೆಯಲ್ಲ ಆ ಹುಡುಗಿ ಹೆಸರು ಏನು ಅಂತ ಕೇಳಿದೆ. ಆ ಹುಡುಗಿ ಹೆಸರು ಏನು 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 ಇಲ್ಲ, ಆ ಹುಡುಗಿ ಹೆಸರು ಗೊತ್ತಿಲ್ಲ. ಹಾಗೆ ನಮ್ಮ ಬ್ರ್ಯಾಂಡ್ ನಮ್ಮ ಬೋರ್ಡಲ್ಲಿರೋ ಹುಡುಗಿ ಅದು ಸುಧಾರಣೆ ಎಲ್ರಿಗೂ ಗೊತ್ತಿದೆ. ಸೊ ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ, ಬ್ರ್ಯಾಂಡ್ಗಿಂತ ಹೆಚ್ಚು ಹೆಸರು ಗೊತ್ತಿದ್ದವರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಇಲ್ಲದಿದ್ದರೆ ಅವರು ಮಾಡೆಲ್ಸ್ಗಳು ಮಾತ್ರ ಆಗ್ತಾರೆ. ಯಾವ ಮುಳಿಯದಲ್ಲಿ ಯಾವ ಹುಡುಗಿ ಇದ್ದಾರೆ ಅಂತ ನೋಡಬೇಕು ಅಂತೇಳಿ ಆದರೆ ಅದು ಮಾಡೆಲ್. ಆ ಬ್ರ್ಯಾಂಡ್ ಅವರು ಯಾರಿದ್ದಾರೆ, ಅಲ್ಲಿ ಯಾರು ಬೋರ್ಡಿಂಗ್ನಲ್ಲಿ ಯಾರಿದ್ದಾರೆ, ಅವರು ಯಾವ ಬ್ರ್ಯಾಂಡ್ ಜೊತೆ ಇದ್ದಾರೆ ಅಂತೇಳಿ ಹೇಳಿದರೆ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಸೊ ಹಾಗೆ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಬೆಳೆಸಲಿಕ್ಕೆ ರಮೇಶ್ ಅರವಿಂದ್ ಅವರನ್ನು ನಾವು ಜೊತೆಯಲ್ಲಿ ಇಟ್ಕೊಂಡು ರಮೇಶ್ ಅರವಿಂದ್ರ ಒಂದು ಸಾರಥ್ಯದಲ್ಲಿ ಮುಂದುವರಿತೇವೆ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಗ್ರಾಹಕರೇ ಸಾಕ್ಷಿಯಾಗಿ ನಿಂತಿದ್ದೀರಾ, ಹಾಗೂ ಇದೀಗ ಕಳೆದ 4 ದಶಕಗಳಿಂದ ತಮ್ಮನ್ನು ತಾವೇ ರಿಯಲ್ ಅಂತ ಪ್ರೂವ್ ಮಾಡಿಕೊಂಡು ನಮ್ಮ ಎಲ್ಲರ ಮನಸ್ಸಿನಲ್ಲಿ ಪ್ರೀತಿಯನ್ನ ತುಂಬಿ ಹರಿಯುವಂತೆ ಮಾಡಿರುವಂತಹ ರಮೇಶ್ ಅರವಿಂದ್ ಅವರು ನಮ್ಮ ಜೊತೆ ಸೇರಿರೋದ್ರಿಂದ ಅದಕ್ಕೆ ಇನ್ನಷ್ಟು ಖುಷಿ ತುಂಬಿ ಬಂದಿದೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀವಿ. ಆ ಖುಷಿ ನಮ್ಮಲ್ಲಿ ತಡೆಯೋದಕ್ಕಾಗದೇ ಇರುವಂಥದ್ದು. ಇದೀಗ ಈ ಮುಳಿಯ ಗೋಲ್ಡನ್ ಡೈಮಂಡ್ಸ್ನ ಮಡಿಕೇರಿಯ ಶೋರೂಮ್ಗೆ ಹೊಸ ರೂಪ ಕೊಡೋದಕ್ಕೆ ಪಾತ್ರರಾಗಿರುವಂತಹ ಕೆಲವು ವೆಂಡರ್ಸ್ ಇದ್ದಾರೆ. ಅವ್ರನ್ನ ನಾವಿಲ್ಲಿ ಸ್ಮರಿಸಬೇಕು ಹಾಗೂ ಅವರಿಗೆ ಗೌರವವನ್ನು ಕೊಡಬೇಕಾಗಿರುವಂತಹ ಕ್ಷಣ ಇದು. ಅವರನ್ನು ವೇದಿಕೆಗೆ ಕರಿತೀವಿ. ದಯವಿಟ್ಟು ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ತೀವಿ. ಪ್ರಮೋದ್ ಕುಮಾರ್ ರೈ ಅವರು. ಇದೀಗ ಸತೀಶ್ ಶೆಟ್ಟಿ ಅವರು ಮಡಿಕೇರಿಯ ಮುಳಿಯ ಸಿಲ್ವೇರಿಯಾ ಶೋರೂಮ್ಗೆ ಬೇಕಾದಂತಹ ಪೀಠೋಪಕರಣಗಳ ತಯಾರಿಕೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿರೋದಲ್ಲದೆ ನಮ್ಮ ಸೋಮವಾರಪೇಟೆ ಶಾಖೆಯ ಮಳಿಗೆಯ ಪೀಠೋಪಕರಣಗಳನ್ನು ಸಹ ಇವರೇ ಮಾಡುವಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಇದೀಗ ದಿನೇಶ್ ನಾಯರ್ ಅವರು ವಿವಿಧ ಫ್ಯಾಬ್ರಿಕೇಶನ್ ಕೆಲಸವನ್ನು ನಮ್ಮ ಸಂಸ್ಥೆಯ ವಿವಿಧ ಶಾಖೆಗಳಲ್ಲಿ ನಮ್ಮೊಂದಿಗೆ ಸಹಕರಿಸುವ ಮೂಲಕ ಈ ಶಾಖೆಯಲ್ಲೂ ಕೂಡ
ಅವರು ಐರನ್ ಫ್ಯಾಬ್ರಿಕೇಶನ್ ಕೆಲಸವನ್ನು ತುಂಬ ಕಡಿಮೆ ಸಮಯದಲ್ಲಿ ಮಾಡುವ ಮೂಲಕ ಈ ಸುಂದರವಾದಂತಹ ಶೋರೂಮನ್ನು ನಮ್ಮ ಮುಂದೆ ಈ ರೀತಿ ಸಾದರಪಡಿಸೋದ್ರಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಇದೀಗ ಧನ್ಯವಾದವನ್ನು ಈ ಮೂಲಕ ಹೇಳುವಂತಹ ಸಮಯ. ಎಷ್ಟು ಅಂತ ಹೇಳಿದ್ರೆ ಈಗ ಇಲ್ಲಿ ನಿಂತ್ಕೊಂಡಿರುವಂಥ ಈ ಫ್ಯಾಬ್ರಿಕೇಟೆಡ್ ಫ್ಲೋರ್ ಅದು ಕ್ಯಾಮರಾಮ್ಯಾನ್ಸ್ ಇರುವಲ್ಲಿಂದ ಇಲ್ಲಿ ತನಕ ಅದು ಇದನ್ನು 7 ದಿವಸದಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಹೊಸ ಶೋರೂಮ್ನ ಈ ರೂಪಕ್ಕೆ ಅಥವಾ ರೂಪಾಂತರಕ್ಕೆ ಕಾರಣೀಕರ್ತರಾಗಿರುವಂತಹ ಎಲ್ಲರಿಗೂ ಕೂಡ ನಾವು ಈ ಧನ್ಯವಾದವನ್ನು. ಕೊಡಗಿಗೆ ಅಂಗಡಿಯನ್ನು ಸ್ಥಾಪನೆ ಮಾಡೋದು ಅಂತೇಳಿ ಹೇಳಿದಾಗ ಯೋಚನೆ ಮಾಡಿದಾಗ ಮತ್ತು ಆ ಎಲ್ಲ ಸಂದರ್ಭಗಳಲ್ಲಿ ನಮ್ಮೊಡನೆ ಇದ್ದಂತಹ ವ್ಯಕ್ತಿ ಮೇರಿ ಎಂಡ ಬೋಪಣ್ಣ. ಮೇರಿ ಎಂಡ ಬೋಪಣ್ಣ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಲೋ, ಓಕೆ, ಅವರ ಇನ್ನೇನು ಬರೋದಕ್ಕಿಂತ ಮೊದಲೇ ಅವ್ರು ಬರ್ತಾರೆ. ಇಲ್ಲೇ ಇದ್ರು ಎಲ್ಲೋ ಸ್ವಲ್ಪ ವ್ಯತ್ಯಾಸಗಳಿದೆ, ಅದನ್ನೇ ನಾವು ಸರಿ ಮಾಡಬೇಕು ಅಂತೇಳಿ ಕೆಳಗಡೆ ಎಲ್ಲೋ ಹೋಗಿರ್ಬೇಕು, ಬರ್ತಾರೆ. ಇದೀಗ ಮುಂದಿನ ಒಂದು ವಿಶೇಷ ಸಂದರ್ಭ ಅದೇನು ಅಂತಂದರೆ, ನಮ್ಮ ಶ್ರೀ ರಮೇಶ್ ಅರವಿಂದ್ ಅವರ ಕೈಯಿಂದ ಒಂದು ವಿಶೇಷವಾದಂಥ ಆಭರಣದ ಅನಾವರಣ. ಇಲ್ಲಿ ನಾವು ಸಿಲ್ವೇರಿಯಾದ ಅನಾವರಣವನ್ನು ನೋಡಿದ್ದೀವಿ. ಹಾಗೆ ಅದನ್ನು ಒಂದು ಸಿಂಬಾಲಿಕ್ ಆಗಿ ಇಲ್ಲಿ ನೆನಪಿಸೋದಕ್ಕೋಸ್ಕರ, ಅದಕ್ಕೆ ಇನ್ನಷ್ಟು ಮೆರುಗನ್ನು ನೀಡೋದಕ್ಕೋಸ್ಕರ ರಮೇಶ್ ಅರವಿಂದ್ ಅವರ ಕೈಯಲ್ಲಿ ವಿಶೇಷವಾಗಿ ಒಂದು ಡಿಸೈನ್ ಆಗಿರುವಂತಹ ಬೆಳ್ಳಿಯ ಕಡವನ್ನು ಅನಾವರಣ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿಗೆ ಶ್ರೀಮತಿ ಕೃಷ್ಣವೇಣಿ ಮುಡಿಯ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಜೋ ಮೂಲಕ ಬೆಳ್ಳಿಯ ಕಡ ಇದೀಗ ನಿಮ್ಮ ಮುಂದೆ. ಧನ್ಯವಾದಗಳು. ಇದೀಗ ಇದು ವಿಶೇಷವಾಗಿ ಇನ್ಫಿನಿಟಿ ರಮೇಶ್ ಅರವಿಂದ್ ಕಡ ಅಂತೇಳಿ ನಾವು ಇದನ್ನು ನಾಮಕರಣ ಮಾಡಿದ್ದೇವೆ. ಯಾಕೆಂತ ಹೇಳಿದರೆ ಇದರಲ್ಲಿರುವಂತಹ ಗುರುತು ಏನಿದೆ ಅದು ಇನ್ಫಿನಿಟಿ ಇದೆ, ಡಿಸೈನ್ ಇನ್ಫಿನಿಟಿ. ಸಾವಿರದ 1994ರಿಂದ ನಮ್ಮ ಸ್ನೇಹ. ಬೋಪಣ್ಣನ ಜಗಳಾಡಿದಾಗ ನಾವು ಮಾತಾಡ್ಸ್ಲಿಕ್ಕೆ ಭಾಳ ಕಷ್ಟ. ಸೊ ಆದರೂ ಹೋಗ್ಬಿಟ್ಟು ಬೋಪಣ್ಣನ ಮಾತಾಡ್ಸೋದು. ಸೊ ಹಾಗಿರ ಬಹಳಷ್ಟು ಸಂದರ್ಭಗಳಲ್ಲಿ ಇಲ್ಲಿ ಎಷ್ಟು ಅದು ನಾನು ಆಗ ಹೇಳಿದ್ನಲ್ಲ, ಇಲ್ಲಿಂದ ಹೇಳುವಂಥದ್ದು ಹೇಳಲಿಕ್ಕೆ ಕಷ್ಟ. ಸೊ ಅಲ್ಲಲ್ಲಿ ಬೋಪಣ್ಣ ನಮ್ಮ ಜೊತೆ ಇದ್ದರು. ಬೋಪಣ್ಣನ ನಗಡಬೇಕು ಬೋಪಣ್ಣ. So Bobs was always with us. Bobs will be always with us. Yes, Bobs? Yes, illi. Yes. Yes, look here.
ಒಪ್ತೀವಿ ಅಂತ ನಾನಂತೂ ಖಂಡಿತ ಹೇಳಬಲ್ಲೆ. ಯಾಕಂದರೆ ನಾನು ಕೂಡ ಕಳೆದ ಹಲವಾರು ವರ್ಷಗಳಿಂದ ಅದೇ ರೀತಿಯ ಸಂಬಂಧವನ್ನು ಮುಳಿಯ ಸಂಸ್ಥೆಯ ಜೊತೆ ಹೊಂದಿದ್ದೇನೆ. ಅದಕ್ಕೆ ಮುಳಿಯ ಅಂದರೆ ನಮ್ಮ ಫ್ಯಾಮಿಲಿ ಅನ್ನುವಂಥ ಒಂದು ಭಾವನೆ. ಸೊ ಇದೀಗ ನಾವು ಈ ಮುಂದಿನ ಕ್ಷಣಕ್ಕೋಸ್ಕರ, ಆ ಒಂದು ಅದ್ಭುತವಾದ ಕ್ಷಣಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇದ್ವಿ. ಆ ಕ್ಷಣವನ್ನು ಇಲ್ಲಿ ಕಂಡುಕೊಳ್ಳುವಂತಹ ಸಮಯ, ಕೇಳುವ ಸಮಯ, ಕೇಳುವ ಮೂಲಕ ಒಂದಿಷ್ಟು ಇನ್ಸ್ಪೈರ್ ಆಗುವಂತಹ ಸಮಯ. ಅವರ ಮಾತುಗಳಲ್ಲಿ ಆ ಎನರ್ಜಿ ಇದೆ. ಆ ಎನರ್ಜಿಯ ಮೂಲಕ ನಾವು ಸ್ವಲ್ಪ ರೀಚಾರ್ಜ್ ಆಗುವಂತಹ ಸಮಯ. ದಯವಿಟ್ಟು ನಮ್ಮೆಲ್ಲರನ್ನ ರೀಚಾರ್ಜ್ ಮಾಡಬೇಕು ಅಂತ ಶ್ರೀಯುತ ರಮೇಶ್ ಅರವಿಂದ್ ಅವರನ್ನ ಕೇಳಿಕೊಳ್ತಾ ಇವೆ. ಕೇಶವ ಪ್ರಸಾದ್ ಅವರೇ, ಕೃಷ್ಣನಾರಾಯಣ ಅವರೇ, ಅವರ ಶ್ರೀಮತಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಹೋಲ್ ಫ್ಯಾಮಿಲೀಸ್ ಹಿಯರ್, ದ ಡಾಟರ್ಸ್ ಆರ್ ಹಿಯರ್. ಈ ನಾಡಿನ ಶ್ರೇಷ್ಠರು ಆದವ್ರನ್ನ ಇವತ್ತು ನೋಡಿದೆ. ತಮ್ಮೆಲ್ಲರಿಗೂ, ಪ್ರತಿಯೊಬ್ಬರು ಮುಳಿಯ ಫ್ಯಾಮಿಲಿಗೆ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಎಸ್. ಸಿಲ್ವರಿಯ ಇನಾಗ್ರೇಟ್ ಮಾಡಿದ್ವಿ. ಆ ಕ್ಷಣ ಎಷ್ಟು ಚಂದ ಇತ್ತು ಅಂದರೆ, ಅಲ್ಲಿ ಕಾವೇರಿ ಅಮ್ಮನ ಮೂರ್ತಿ ಇತ್ತು. ಅದ್ರ ಮೇಲೆ ನಿಮ್ಮೂರಿನ ತೂಗೋದು ದೀಪ ಇದೆಯಲ್ಲ, ಅದೇನು ಕರಿತೀರಿ? ತೂಕ್ ಬೋಳ್ಚ, ಕರೆಕ್ಟ್? ತೂಕ್ ಬೋಳಕ್ಕಿತ್ತು. ಅದನ್ನ ನಾನು ದೀಪ ಹಚ್ತಾ ಇದ್ದೀನಿ. ಆ ಶಂಖದ ಹಿನ್ನೆಲೆ ಇದೆ. ಅದರ ಕೆಳಗೆ ಒಂದು ಕಲಶ. ಆ ಕಲಶದಲ್ಲಿ ನೀರು ತಗೊಂಡು ಅಲ್ಲಿ ಒಂದು ಗಿಡಕ್ಕೆ ನಾನು ಅದನ್ನು ಹಾಕಬೇಕು. ಆ ಥರ ಓಪನ್ ಆಯಿತು, ಇನಾಗ್ರೇಟ್ ಆಯಿತು. ಬಟ್ ಇದ್ರಲ್ಲಿ ವಿಶೇಷ ಏನು ಅಂದರೆ, ಆ ನೀರು ಸಾಧಾರಣ ನೀರಲ್ಲ. ಆ ನೀರನ್ನು ಬೆಳಗ್ಗೆ 45 ಕಿಲೋಮೀಟರ್ ನಾವೆಲ್ಲ ದೂರ ಹೋಗಿ ತಲ್ಕಾಡಿಗೆ ಹೋಗಿ ಅಲ್ಲಿಂದ ಒಂದು ಕೊಡ ನೀರನ್ನು ತಂದು, ತಲ್ಕಾವೇರಿಯಿಂದ ಒಂದು ಕೊಡ ನೀರನ್ನು ತಂದು, ಆ ನೀರನ್ನು ಇಲ್ಲಿ ಎಲ್ಲ ಕಡೆ ಚಿಮ್ಮಿಸಿ ಕೊನೆಗೆ ಸಿಲ್ವರಿಯ ಆ ಥರ ಇನಾಗ್ರೇಟ್ ಮಾಡಬೇಕು. ಈ ಕ್ಷಣ ಇದೆಯಲ್ಲ ಸರ್, ಒಂದು ಇನಾಗ್ರೇಷನ್ನ ಹೇಗೆ ಮಾಡಬಹುದು ಅಂತ. ಅಂದರೆ ಅಲ್ಲಿ ತಲ್ಕಾವೇರಿಯಲ್ಲಿ ನಾನು ನೀರನ್ನು ತಗೋಬೇಕಾಗಿದ್ರೆ, ನಾನು ಹೋಗಿದ್ದು ಓಕೆ, ಇದು ಬ್ರ್ಯಾಂಡ್ ಅಂಬಾಸಿಡರು ಮುಳಿಯ, ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೋಗಿದ್ದೀನಿ. ಆದರೆ ಆ ಕ್ಷಣ ನನಗೆ ಅನಿಸಿದ್ದು, ಇಲ್ಲಿಂದ 290 ಕಿಲೋಮೀಟರ್ ಆಚೆ ನಮ್ಮ ಮನೆ ನಲ್ಲಿಯಲ್ಲಿ ಬರ್ತಾ ಇರೋದು ಈ ನೀರು ಸರ್. ನಾನು ಬೆಳಗ್ಗೆ ತಿಂತಿರೋ ಅನ್ನ, ಆ ಅಕ್ಕಿ ಬೇಯ್ತಾ ಇರೋದು ಈ ಕಾವೇರಿಯಲ್ಲಿ ಸರ್. ನೋಡಿ ಎಂತ ಅದ್ಭುತವಾದ ಕ್ಷಣ ನೋಡಿ. ಅಂದರೆ ನೀವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದ್ರೆ, ನನ್ನ ಜೀವಕ್ಕೆ, ನನ್ನ ಹೆಂಡತಿಯ ಜೀವಕ್ಕೆ, ನನ್ನ ಮಕ್ಕಳ ಜೀವಕ್ಕೆ, ನನ್ನ ನಗರದ ಜೀವಕ್ಕೆ, ಹೊರ ರಾಜ್ಯದ ಜೀವಕ್ಕೆ ಕಾರಣ ಈ ಕಾವೇರಿ ಸರ್. ನೋಡಿ, ಅದಕ್ಕೆ ಅದನ್ನು ಜೀವನದಿ ಅಂತೀವಿ. ಸುಮ್ಮಲ್ಲ ಅದು ನಮ್ಮ ಜೀವಗಳು ಮಾತ್ರ ಅಲ್ಲ, ನಮ್ಮ ಹಿಂದೆ ನಮ್ಮ ತಾತ, ಅವರ ಮುತ್ತಾತ, ಲಕ್ಷಾಂತರ ವರ್ಷಗಳಿಂದ ಪ್ರಾಣಿಗಳು, ಪಕ್ಷಿಗಳು, ಮಾನವರು ಎಲ್ಲರಿಗೂ ಜೀವ ಕೊಟ್ಟಂತ ಕಾವೇರಿ ಅದು. ಅಂತ ಜೀವನದಿ ಅದು. ಈ ಋಣನ ಹೇಗೆ ತೀರ್ಸಕ್ಕಾಗತ್ತೆ ಹೇಳಿ? ಲಕ್ಷಾಂತರ ವರ್ಷ ಅದರ ಋಣ ಇದು. ಈ ಕಾವೇರಿಯ ಋಣನ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಗೌರವ ಕೊಡ್ಬೋದು, ಅದನ್ನು ಅದ್ಭುತವಾದ ರೀತಿಯಲ್ಲಿ ಇವತ್ತು ಮಾಡಿದಿರಿ. ಈ ಒಂದು ಕ್ಷಣಕ್ಕಾಗಿ, ಈ ಅನುಭವಕ್ಕಾಗಿ ನನಗೆ ನಿಜವಾಗ್ಲೂ ಬಹಳ ಖುಷಿಯಾಗಿದೆ. ಅದೇನೆ, ಯಾಕೆಂದ್ರೆ ಕೊನೆಗೆ ಮನಸ್ಸಲ್ಲಿ ಉಳಿಯೋದು ಇಂಥ ಅನುಭವಗಳು ಮಾತ್ರ ಸರ್. ನೆನಪಲ್ಲಿ ಏನು ಉಳಿಯುತ್ತೆ ಹೇಳಿ? ಇಂಥ ಅನುಭವಗಳು ಮಾತ್ರ ಉಳಿಯುತ್ತೆ. ನನ್ನ ಚಿತ್ರದಲ್ಲಿ ಒಂದು ಹಾಡಿತ್ತು, ಏನದು, ಯಾವ ಚಂದ್ರಮುಖಿ ಪ್ರಾಣಸಖಿಯಲ್ಲಿ ಒಂದು ಹಾಡು, ನೆನಪುಗಳ ಮಾತು ಮಧುರ ಅಂತ. ನೆನಪುಗಳ ಮಾತು ಎಷ್ಟು ಮಧುರ ಅಂದರೆ, ನಾನು ಅದು ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿಂದ ನನ್ನ ಮೂಡೆ ಬೇರೆ ಥರ ಆಗೋಯ್ತು. ನಾನು ನೆನಪಿಸ್ಕೊಂಡು ನೋಡ್ತೀನಿ, ನನ್ನ ಮತ್ತು ನಿಮ್ಮ ಸಂಬಂಧ. ಈಗ ಬಂದ್ರಲ್ಲ ಬೋಪಣ್ಣ ಅವ್ರು ಹೇಳಿದ್ರು, ಸರ್ ನಮ್ಮ ಮನೆಯಲ್ಲಿ ಕಲರ್ ಟಿವಿ ತೊಗೊಂಡ್ರು ಸರ್, ಫಸ್ಟು ಕಂಡಿದ್ದೆ ನಿಮ್ಮ ಮುಖ ಸರ್ ಅಂತ 7 ಸುತ್ತಿನ ಕೋಟೆ. ಆ ಥರ ಒಂದು ಸ್ನೇಹ ಬೆಳೆದಿದೆ. ನಮ್ಮ ನಿಮ್ಮ ಈ 30 ವರ್ಷಗಳ 3.5 ದಶಕಗಳ ಸ್ನೇಹಕ್ಕೆ ಕಾರಣನೇ ಈ ಸಿನಿಮಾ ಕ್ಯಾಮ್ರಾ. ಬಟ್ ನಾನು ಫಸ್ಟ್ ಟೈಮ್ ಆ ಸಿನಿಮಾ ಕ್ಯಾಮ್ರಾನ ಫೇಸ್ ಮಾಡಿದ್ದೆ ನಿಮ್ಮ ಕೊಡಗಲ್ ಸರ್. ಇಲ್ಲಿ ಹಾರಂಗಿ ಡ್ಯಾಮಲ್ಲಿ ಫಸ್ಟ್ ಟೈಮ್ ನಾನು ಮೂವಿ ಕ್ಯಾಮ್ರಾನ ಫೇಸ್ ಮಾಡಿ ಫಸ್ಟ್ ಶಾಟ್ ಆಗಿದ್ದು ಇಲ್ಲಿ, ಈ ಮಣ್ಣಲ್ಲಿ. ಅದು ನೆನಪಾಯಿತು. ಆ ಥರ ಎಷ್ಟು ನೆನಪುಗಳು ಈ ಕೊಡಗಿನ ಬಗ್ಗೆ ಇಂಥ ನೆನಪುಗಳು. ಇಲ್ಲಿ ಶಾಪ ಅಂತ ಫಿಲ್ಮ್, ಇಲ್ಲಿ ರಾಜ ಸೀಟು, ಇವತ್ತು ಆಗ್ತಿದ್ದ ಓಂಕಾರ ಹಾಡು,
ಅದಕ್ಕೆ ಮುಂಚೆ ನಮ್ಮೂರ ಮಂದಾರಗೋಯ್ ಮಾಡಿದ್ದು, ಅದು ಶೂಟ್ ಮಾಡಿದ್ದಿಲ್ಲೇ ಕುಶಾಲ್ ನಗರ. ಈ ಥರ ಈ ರಾಜಾ ಸೀಟು, ನಿಮ್ಮ ಅಬ್ಬೆ ಫಾಲ್ಸು ಎಲ್ಲ ಕಡೆ ಶೂಟ್ ಮಾಡಿದ್ದೆಲ್ಲ ನೆನಪಾಯಿತು. ಈಗ ಇಂಥ ಒಂದು ಕೂರ್ಗಲ್ಲಿ ಈ ಥರ ಒಂದು ಬ್ರ್ಯಾಂಡ್ಗೆ, ಈ ಥರ ಒಂದು ಶೋರೂಮ್ನ ಓಪನ್ ಮಾಡೋಕ್ಕೆ ಬಹಳ ಪಾಸಿಟಿವ್ ಆಗಿ ನಾನು ಅನಿಸ್ತಾ ಇದೆ. ಮೇನ್ಲಿ ಕೂರ್ಗ್ ಅಂದ್ರೇ, ಕೊಡಗು ಅಂದ್ರೆ ನನ್ನ ಪ್ರಕಾರ ಕೊಡಗು ಅಂದರೆ ಶೌರ್ಯ, ಕೊಡಗು ಅಂದರೆ ಸೌಂದರ್ಯ. ಶೌರ್ಯ ಗೊತ್ತೇ ಇದೆ, ನಿಮ್ಮ ಕಾಂಟ್ರಿಬ್ಯೂಷನ್ ಟು ಡಿಫೆನ್ಸ್ ಫೋರ್ಸಸ್. ಸೌಂದರ್ಯ ರೀ, ಒಂದು ಕಡೆ ಪ್ರಕೃತಿಯ ಸೌಂದರ್ಯ, ಇನ್ನೊಂದು ಕಡೆ ನೋಡಿ ಈ ಸೀರೆ ಉಟ್ಕೊಳ್ತಾರೆ, ಎಷ್ಟು ಚೆನ್ನಾಗಿ ನೋಡಿ ಅದು. ಅವ್ರ ಸೀರೆ, ಅದನ್ನು ಉಟ್ಕೊಳ್ಳೋ ರೀತಿ, ನಿಮ್ಮ ನೃತ್ಯ, ನಿಮ್ಮ ಸಂಗೀತ, ಎಲ್ಲದಲ್ಲೂ ಒಂದು ಏಸ್ಥೆಟಿಕ್ ಸೆನ್ಸ್ ಕೂರ್ಗ್ ಅಂದರೆ. ಆ ಸೌಂದರ್ಯ ಅಂತ ಮಾತಾಡಿದಾಗ ಆ ಕಾಲದ್ದು ಈ ಕಾಲಕ್ಕೆ ಸೌಂದರ್ಯ ಹೆಚ್ಚು ಮಾಡಿದ್ದು ಯಾವುದು? ಆಭರಣಗಳು. ಆ ಕಾಲದಿಂದ, ರಾಣಿಯರ ಕಾಲದಿಂದ ಇವತ್ತಿನ ಐಶ್ವರ್ಯವರೆಗೂ ನಿಮ್ಮ ಸೌಂದರ್ಯನ ಹೆಚ್ಚು ಮಾಡಿದ್ದು ಆಭರಣಗಳು. ಆ ಥರ ಒಂದು ಶೋರೂಮನ್ನು ಇನಾಗ್ರೇಟ್ ಮಾಡೋಕ್ಕೆ ಬಹಳ ಖುಷಿ ಆಗುತ್ತೆ. ಒಂದು ಕಡೆ ಆ ಪಾಸಿಟಿವ್ ಪ್ಲೇಸ್, ಇನ್ನೊಂದು ಕಡೆ ಈ ಪಾಸಿಟಿವ್ ಬ್ರ್ಯಾಂಡ್ ಇಟ್ಸೆಲ್ಫ್. 80 ವರ್ಷಗಳ ಬ್ರ್ಯಾಂಡ್ ಸರ್ ಇದು. 8 ವರ್ಷ ಒಂದು ಬಿಸ್ನೆಸ್ನ ಲಕ್ಕಲಾಗಲ್ಲ, 8 ತಿಂಗಳು ಆದರ್ಶದಲ್ಲಿ ನಡೆಸ್ಬೋದು, 8 ವರ್ಷ ಶಿಸ್ತು ಇದ್ರೆ ನಡೆಸ್ಬೋದು. ಆದರೆ 80 ವರ್ಷ ಅಂದರೆ ಆ ಶಿಸ್ತು ತಪಸ್ಸಾಗಿ ಮಾರ್ಪಡಬೇಕು. ಆ ಥರ ಆದರೆ ಮಾತ್ರ 80 ವರ್ಷ ಒಂದು ಬ್ರ್ಯಾಂಡ್ ಉಳಿಯುತ್ತೆ. ಆ ತಪಸ್ಸಿನ ಕಾರಣ ಈ ಮುಳಿಯ ಬ್ರ್ಯಾಂಡ್, ಅಂತ ಒಂದು ಪರಂಪರೆ ಇರುವಂಥ ಬ್ರ್ಯಾಂಡ್. ಜೊತೆಗೆ ಇಂಥ ಜನ, ಇವರಲ್ಲಿ ನನಗೆ ಏನು ಇಷ್ಟ ಆಗುತ್ತೆ ಅಂದರೆ, ಇವರಿಬ್ಬರು ಇದಾರಲ್ಲ ಬ್ರದರ್ಸು, ದೇ ಆರ್ ಸೂಪರ್ ಎಫಿಷಿಯೆಂಟ್ಲಿ. ನನಗೆ ಎಫಿಷಿಯನ್ಸಿ ಭಾಳ ಮುಖ್ಯ. ಎಲ್ಲವನ್ನು ಕರೆಕ್ಟಾಗಿ ಮಾಡಬೇಕು, ಸಿಸ್ಟಮ್ಯಾಟಿಕಾಗಿ ಮಾಡಬೇಕು. ಎಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕಾಗುತ್ತೋ ಪ್ರಾಕ್ಟಿಕಲ್ ಆಗಿ ಅಷ್ಟು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಇಬ್ಬರು ಆ ಥರ ಇದ್ದಾರೆ. ಒಂದು ಕಡೆ ಆ ಎಫಿಷಿಯನ್ಸಿ, ಇನ್ನೊಂದು ಕಡೆ ಈ ಪರಂಪರೆ ಇದೆ. ಓಕೆ, ಬೇರೆಗಳು ಸ್ಟ್ರಾಂಗ್ ಆಗಿದೆ, ಅದರ ಜೊತೆ ಇವು ಥಿಂಕಿಂಗ್ ಇದೆಯಲ್ಲ, ಅದು ರೆಕ್ಕೆಗಳು ಹಾರಬೇಕು ಅಂತ ಆಸೆ ಪಡ್ತಿದ್ದಾರೆ. ನಾವು ಅಮೆರಿಕ ಫಿಲ್ಮಲ್ಲಿ ಹೇಳಿದ್ವಿ, ಮನುಷ್ಯನಿಗೆ ಬೇರೆ ಬೇಕು ಅಂತ ಒಬ್ಬ, ಇನ್ನೊಬ್ಬ ಇಲ್ಲ, ಮನುಷ್ಯನು ರೆಕ್ಕೆ ಬೇಕು, ಅವನು ಹಾರಬೇಕು, ಪ್ರಪಂಚ ಸುತ್ತಬೇಕು ಅಂತ ಇನ್ನೊಬ್ಬ. ಇದನ್ನೆರಡರ ಘರ್ಷಣೆ ಆಗುತ್ತಲ್ಲ, ಆ ಬ್ಯಾಲೆನ್ಸ್ನ ಹುಡುಕ್ಬೇಕು ನಾವು. ಆಮೇಲೆ ಯು ಶುಡ್ ಆಲ್ಸೋ ಗ್ಲೋ ಗ್ಲೋಬಲ್, ಯು ಶುಡ್ ಬಿ ಮಾಡರ್ನ್, ಯು ಶುಡ್ ಬಿ ಅಪ್ಡೇಟೆಡ್, ಬಟ್ ಸ್ಟಿಲ್ ನಿಮ್ಮ ಬೇರುಗಳು ನಮ್ಮತನ ಅಂತ ಒಂದು ಇದೆಯಲ್ಲ, ಅದನ್ನು ನಾವು ಬಿಟ್ಕೊಡ್ಲೇಬಾರ್ದು. ಅದೊಂದು ಬ್ಯೂಟಿಫುಲ್ ಬ್ಯಾಲೆನ್ಸ್. ಅದನ್ನು ಭಾಳ ಚೆನ್ನಾಗಿ ಇಬ್ಬರು ಕಂಡುಹಿಡ್ಕೊಂಡಿದ್ದಾರೆ. ಹಾಗಾಗಿ ಈ ಪಾಸಿಟಿವ್ ಡುವೋ ಜೊತೆ ವರ್ಕ್ ಮಾಡೋದಕ್ಕೆ ಖುಷಿ ಆಗುತ್ತೆ ಸರ್. ಇಟ್ಸ್ ಅ ಪಾಸಿಟಿವ್ ಪ್ಲೇಸಲ್ಲಿ ಒಂದು ಪಾಸಿಟಿವ್ ಶೋರೂಮ್, ಒಂದು ಪಾಸಿಟಿವ್ ಬ್ರ್ಯಾಂಡ್, ಪಾಸಿಟಿವ್ ಪೀಪಲ್ ವಿತ್ ಅ ವೆರಿ ಪಾಸಿಟಿವ್ ಮೆಸೇಜ್. ಅವ್ರು ಹೇಳ್ತಿದ್ದಾರೆ ಕ್ರಿಯೇಟ್ ಹ್ಯಾಪಿನೆಸ್. ಅವರ ಸ್ಲೋಗನ್ ಇರೋದು ಕ್ರಿಯೇಟ್ ಹ್ಯಾಪಿನೆಸ್. ಎಂಥ ಪಾಸಿಟಿವ್ ಇದೆ ನೋಡಿ. ಹೌ ಟು ಕ್ರಿಯೇಟ್ ಹ್ಯಾಪಿನೆಸ್ ನಮ್ಮೆಲ್ಲರಿಗೂ ಕಾಡುವಂಥ ಪ್ರಶ್ನೆ ಅದಲ್ವಾ. ನಾನು ಬೆಳಗ್ಗೆ ಯೋಚನೆ ಮಾಡ್ತಿದ್ದೆ, ಹೌ ಡಸ್ ಒನ್ ಕ್ರಿಯೇಟ್ ಹ್ಯಾಪಿನೆಸ್ ಅಂತ. ನನಗನ್ಸಿದ್ದು ಅದಕ್ಕೆ ಕಾರಣ ಇವರು ಹೆಸರುಗಳು. ಇವರು ಕೇಶವ, ಅವರು ಕೃಷ್ಣ, ಅವರು ವೇಣು. ಎಲ್ಲಿ ವೇಣು? ಎಲ್ಲ ಕೃಷ್ಣನ ಸಂಬಂಧಪಟ್ಟಿದ್ದಲ್ಲ. ಸೊ ಕೃಷ್ಣನಿಂದ ಏನು ಕಲಿಬೋದು ಹ್ಯಾಪಿನೆಸ್ ಯೋಚನೆ ಮಾಡ್ತಿದ್ದೆ. ನಾವು ಹೇಳ್ತೀವಲ್ಲ, ಕೃಷ್ಣ ಲೀಲಾ ಅಲ್ವಾ, ಆಟ ರೀ, ಈ ಜಗತ್ತೇ ಅವರ ಆಟ ಅಂತ ಹೇಳ್ತೀವಲ್ಲ. ನೀವು ಯೋಚನೆ ಮಾಡಿ, ಒಂದು IPL ನೋಡಿದಾಗ ಯಾಕೆ ಅಷ್ಟು ಖುಷಿ ಸಿಗುತ್ತೆ ನಿಮಗೆ? IPL ನೋಡೋದು ಬಿಡಿ, ನೀವೇ ಕ್ರಿಕೆಟ್ ಆಡಿದ್ರೆ, ನೀವೇ ಬ್ಯಾಡ್ಮಿಂಟನ್ ಆಡಿದ್ರೆ, ಒಂದು ಆಟ ಆಡಿದಾಗ ಒಂದು ಖುಷಿ ಸಿಗುತ್ತಲ್ಲ ನಿಮಗೆ. ಅದು ಬೇರೆ ಕಡೆ ಯಾಕೆ ಸಿಗ್ತಲ್ಲ ನಮಗೆ? ಯಾಕಂದರೆ ಆಟ ಸರ್, ಅದು ಆಟ. Just we should make it play. We should make life as a play. We should make business as a play. We should make relationships as a play. Play ಅಂದರೆ ಅದು ಆಟವಾಗಿ ತಗೊಳ್ಳೋದಲ್ಲ, ಆಟದಲ್ಲಿ ಇನ್ವಾಲ್ವ್ ಆಗ್ತೀವಲ್ಲ, ನಮ್ಮನ್ನ ಒಳಗಡೆ ಮುಳುಗ್ತೀವಲ್ಲ ಒಂದು ಆಟದಲ್ಲಿ. ಆ ಥರ ನಿಮ್ಮ ಕೆಲಸದಲ್ಲಿ ನೀವು ಮುಳುಗ್ಬಿಟ್ರೆ, ನಿಮ್ಮ ಸಂಬಂಧದಲ್ಲಿ ನೀವು ಸರ್ವಸ್ವವನ್ನು ನೀವು ಅರ್ಪಿಸ್ಬಿಟ್ರೆ, ಆ ಸಂಬಂಧ ಅದ್ಭುತವಾಗಿರುತ್ತೆ. ಎಲ್ಲೋ ಒಂದು ಕಡೆ ಹಿಡಿತೀವಿ, 100% ನಾವು ಕೊಡೋದಿಲ್ಲ ಒಂದು ವಿಷಯಕ್ಕೆ. ಅದು 80% ಕೊಟ್ಟಾಗ ಆ 20% ಹ್ಯಾಪಿನೆಸ್ ಮಿಸ್ ಆಗುತ್ತೆ. ಇಟ್ ಈಸ್ ಅಬೌಟ್ ಗಿವಿಂಗ್ ಯುವರ್ ಸೆಲ್ಫ್ 100%. ಆ ಪ್ಲೇಯಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಇರುತ್ತಲ್ಲ, ಆ ಥರ ಎಲ್ಲ ವಿಷಯದಲ್ಲೂ ಜೀವನದಲ್ಲಿ ಇನ್ವಾಲ್ವ್ ಆಗಿ ಮಾಡಿ. ನೀವು ನೋಡಿ, ಯು ವಿಲ್ ಕ್ರಿಯೇಟ್ ಹ್ಯಾಪಿನೆಸ್ ಫಾರ್ ಯುವರ್ ಸೆಲ್ಫ್. ದಟ್ ಇಸ್ ದ ಸೀಕ್ರೆಟ್. ಜಸ್ಟ್ ಮೇಕ್ ಎವ್ರಿಥಿಂಗ್ ಪ್ಲೇ. ಇಂಥ ಅದ್ಭುತವಾದಂಥ ಸ್ಲೋಗನ್ ಇರುವಂಥ ಈ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಬಹಳ ದೊಡ್ಡ ಯಶಸ್ಸನ್ನ ಕಾಣಬೇಕು. ಈ ಕತೆ ಒಂದು ಅದ್ಭುತವಾದ ಕತೆ ಆಗಬೇಕು. ಇವ್ರ ಕತೆ ಮಾತ್ರ ಅಲ್ಲ ರೀ, ನಿಮ್ಮೆಲ್ಲರ ಕತೆ. ಒಂದು ದೇಶದ GDP ಅಂತ ಹೇಳ್ತೀವಲ್ಲ, ಒಂದು ದೇಶ ಸಮೃದ್ಧಿಯಾಗಿದೆ. ಹೇಗೆ ಸಮೃದ್ಧಿಯಾಗಿರುತ್ತೆ? ದೇಶ ಅಂದ್ರೆ ಏನು? ಅದನ್ನು ಸ್ವರ್ಗದಿಂದ ಬಿದ್ದ ನಾವೇ ದೇಶ. ಒಂದು ದೇಶ ಸಮೃದ್ಧಿ ಆಗಿರ್ಬೇಕಂದ್ರೆ ನಾವು ನಮ್ಮ ಪ್ರತಿಯೊಬ್ಬರ ಜೀವನ ಅಮೋಘವಾಗಿರ್ಬೇಕ್ರಿ. ಅಷ್ಟೇ ನನ್ನ ಆಸೆ. ಇಲ್ಲಿರುವಂಥ ಪ್ರತಿಯೊಬ್ಬರು, ಇಲ್ಲಿಂದ ಇವರು ನೀವು, ಪ್ರತಿಯೊಬ್ಬರ ಜೀವನ ಅಮೋಘವಾಗಿರಬೇಕು, ಸಮೃದ್ಧಿಯಿಂದ ಇರಬೇಕು. ಆಗ ಇಡೀ ದೇಶವೇ ಸಮೃದ್ಧಿಯಾಗಿರುತ್ತೆ. ಸೊ ಐ ವಿಶ್ ಈಚ್ ಅಂಡ್ ಎವ್ರಿ ಸ್ಟೋರಿ ಆಫ್ ಎವ್ರಿ ಪರ್ಸನ್ ಹಿಯರ್ ಬಿಕಮ್ಸ್ ಅಮೇಝಿಂಗ್.
ವಿಶ್ ಯು ಆಲ್ ದ ಬೆಸ್ಟ್. ಸದಾ ಸಂತೋಷವಾಗಿದೆ. ಸದಾ ಸಂತೋಷಕ್ಕಾಗಿ ನೆನಪಿನ ಕಾಣಿಕೆಯ ಮೂಲಕ ಇಲ್ಲಿ ತೋರ್ಪಡಿಸೋದಕ್ಕಿದ್ದೇವೆ. ಕಾವೇರಿ ಮಾತೆಯ ಒಂದು ಅದ್ಭುತವಾದಂತಹ ಒಂದು ಫ್ರೇಮ್ ಇದೆ, ಅದನ್ನು ನೀಡಬೇಕಾಗಿ ಇದೀಗ ವಂದನಾರ್ಪಣೆಯ ಸಮಯ. ಆದರೆ ವಂದನಾರ್ಪಣೆಗೂ ಮೊದಲು ನಾನು ಕೇಳ್ಕೊಳ್ತಾ ಇದ್ದೀನಿ, ಹಾಗೆಯೇ ಮುಂದುವರೆದು ಅವರು ಧನ್ಯವಾದ ಸಮರ್ಪಣೆಯನ್ನು ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಲವಧಾರೆ ನನ್ನ ಎದೆಯ ಒಲವಧಾರೆ ಅಳತೆ ಮೀರಿ ಹರಿದಿರೆ ಭಾವನಗರಿಯಲ್ಲಿ ಉದಿಸಿ ಭ್ರಮರ ಸುಧಿಯ ಸುರಿದಿರೆ ಭ್ರಮರ ಸುಧಿಯ ಸುರಿದಿರೆ ನನ್ನ ಎದೆಯ ಒಲವಧಾರೆ ಅಳತೆ ಮೀರಿ ಹರಿದಿರೆ ಭಾವನಗರಿಯಲ್ಲಿ ಉದಿಸಿ ಭ್ರಮರ ಸುಧಿಯ ಸುರಿದಿರೆ ಭ್ರಮರ ಸುರಿಯ ಸುರಿದಿದೆ. ಸರಿ, ಬುಕ್ಕಲ್ಲಿರುವ ಕಾವ್ಯವನ್ನ ನೀವು ಓದಿ ನಿಮ್ಮ ಸಿನಿಮಾದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಪ್ರೀತಿಯ ಗೆಳತಿಗೋಸ್ಕರ ಹಾಗೂ ಕೊಡಗಿನ ಒಬ್ಬಳು ಕವಯಿತ್ರಿ ರಾಜ್ಯದಲ್ಲೇ ಬೆಳಗ್ಲಿ ಅಂತ ಹಾರೈಸ್ತೇನೆ. ಹಾಗೆ ಅಂಗಡಿಯನ್ನು ಹುಡುಕ್ತಾ ಇದ್ವಿ ಚಿನ್ನಾಭರಣಕ್ಕೆ. ಅಲ್ಲಿ ಒಂದು ಅಡ್ವಾನ್ಸು ಮಾಡಿದ್ವಿ, 1 ಲಕ್ಷ ರೂಪಾಯಿ ಖರೀದಿ ಮಾಡಿ ಅಲ್ಲಿ ಅಡ್ವಾನ್ಸ್ ಮಾಡಿದ್ದು 1 ಲಕ್ಷ ರೂಪಾಯಿ ಕೊಡೋದು ಅಂತ, ಖರೀದಿ ಮಾಡೋದು ಅಂತ. ಕಾರಣಾಂತರಗಳಿಂದ ಅದು ಕ್ಯಾನ್ಸಲ್ ಆಯಿತು. ತುಂಬ ಸಲ ಬೆಂಗಳೂರಿಗೆ ಹೋಗಿ ಬಂದು ಸುಸ್ತಾಗಿತ್ತು. ಆಗ ಶಿರಾಡಿ ಘಾಟ್ ಕ್ಲೋಸ್ ಆಗಿದ್ದ ಸಮಯ. ಆ ಮಡಿಕೇರಿಯಾಗೆ ಹೋಗ್ತಾ ಇದ್ವಿ, ಹೋಗ್ತಾ ಬರ್ತಾ ಮಡಿಕೇರಿಯಾಗೆ ಹೋಗ್ತಾ ಬರ್ತಾ ಇದ್ವಿ. ಸುಸ್ತಾಗ್ಬಿಟ್ಟಿತ್ತು. ಬರೋವಾಗೆಲ್ಲ ಫ್ರೆಶ್ ಆಗಲಿಕ್ಕೆ ಪುರುಷೋತ್ತಮ ಭಟ್ರಲ್ಲಿ ಅವರ ಮೆಡಿಕಲ್ಸಲ್ಲಿ, ಗಣೇಶ್ ಮೆಡಿಕಲ್ಸಲ್ಲಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಹೋಗೋದು. ಆಮೇಲೆ ಅಲ್ಲಿ ಕ್ಯಾನ್ಸಲ್ ಆಯ್ತಲ್ಲ, ಪುರುಷೋತ್ತಮಣ್ಣ ಹೇಳಿದ್ರಾಗ ನೀವು ಅಲ್ಲಿ ಯಾಕೆ ಮಾರಾಯ, ಇಲ್ಲೇ ಮಾಡಿ. ಸೊ ಹಾಗೆ ಅವರು ನಮಗೊಂದು ಕಾರಣೀಭೂತರು. ಅವರ ಮಗಳು ಡಾಕ್ಟರ್ ಅದಿತಿ ಅವರು ಒಂದು ಪ್ರಾಡಕ್ಟನ್ನು, ಈಗ ಅವರ ಪ್ರಾಡಕ್ಟನ್ನು ರಮೇಶ್ ಅರವಿಂದ್ ಅವರಿಗೆ ಕೊಡಬೇಕು ಅಂತ ಇಚ್ಛೆಪಟ್ಟಿದ್ದಾರೆ. ಸೊ ಅವರು ಈ ಪ್ರಾಡಕ್ಟನ್ನು ರಮೇಶ್ ಅರವಿಂದ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಡಾಕ್ಟರ್ ಅದಿತಿ ಅವರು ವಿಶೇಷವಾಗಿ ಈ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಮುಂದುವರಿಸ್ತಾರೆ. ಅವರ ಸ್ವಂತ ಮ್ಯಾನುಫ್ಯಾಕ್ಚರ್ ಇದು. ಸಾಮ್ಯ ಆಯುರ್ವೇದ ಅಂತ ನಮ್ಮ ಅದಿತಿ ಅವರದ್ದು ಪ್ರಾಡಕ್ಟ್ಸ್. ಬಾಚಣಿಗೆ ಇದೆ. ಯಾರಿಗೆಲ್ಲ ಕೂದಲು ಉದುರುತ್ತೆ, ಕೂದಲು ಉದುರದೇ ಇರಲಿಕ್ಕೆ ಇದು ಪ್ರಯೋಜನ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಬೇವಿನ ಒಂದು ಮರದಿಂದ ಮಾಡಿದಂಥ ಬಾಚಣಿಗೆ ಡಾಕ್ಟರ್ ಅದಿತಿ ಅವರಲ್ಲಿ ಸಿಗುತ್ತೆ. ನಾವೆಲ್ಲ ಅದನ್ನು ತಗೊಂಡು ನನಗೆ ಸ್ವಲ್ಪ ಉದುರಲಿಕ್ಕೆ ಶುರುವಾಗಿದೆ. ಓಂಕಾರೇಶ್ವರ ದೇವರಿಗೆ ನಮಿಸುತ್ತಾ, ಕಾವೇರಿ ಮಾತೆಯನ್ನು ಸ್ಮರಿಸುತ್ತಾ ಬಂದಂಥ ಎಲ್ಲರಿಗೂ ನಲ್ಮೆಯ ನಮಸ್ಕಾರಗಳು. ಭೂಮಿ ತಪ್ಪಿದ ಮೋಡಿತಂಗೆ ಮುಳಿಯ ಚಿನ್ನ ಬೆಳ್ಳಿ ಇದ್ದಂಗೆ. ಸರ್ ನೀವು ಕೇಳಬೇಕು. ಕೊಡಗಿನ ಜನರ ಪ್ರೀತಿ ಇದ್ದಂತೆ ರಮೇಶ್ ಅವರು ಸಭೆಯಲ್ಲಿದ್ರೆ ಏನಿರ್ಬೋದು, ಸೊಗಸಂತೆ. ರಮೇಶ್ ಅವರು ಸಭೆಯಲ್ಲಿದ್ರೆ ಸೊಗಸಂತೆ. ಲಾ 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 ಭೂಮಿ ತಪ್ಪಿ ಮೌಡಿ ತಂಗಿ. ಬಹಳ ಇಷ್ಟದ ಸಾಲು ಅಲ್ವಾ? GP ರಾಜರತ್ನ ಬರೆದದ್ದು. ಹೌದು. ಸರಳತೆ, ಸಜ್ಜನಿಕೆ, ಸಮಯ ಪಾಲನೆ, ಸಹೃದಯ, ಎಲ್ಲ ಪದಗಳಿಗೆ ಸೂಕ್ತ ಅಂದರೆ ಒಂದೇ ಪದ ರಮೇಶ್ ಅರವಿಂದ್ ಅವರು. ಬಹಳ ಭಾವನಾತ್ಮಕ ಜೀವಿ. ಒಂದಷ್ಟು ಹೊತ್ತು ಕಳೆದದ್ದು ನಾನು ಅವ್ರ ಜೊತೆ. ಒಂದು ಪುಟ್ಟ ಮಗು ಬಂದು ಸರ್ ಸೆಲ್ಫಿ ಅಂದರೆ ಸಾಕು,
ಅವರಿಗೆ ಸ್ಪಂದನೆ, ಮಾತೆಯರಿಗೆ ಸ್ಪಂದನೆ, ಇನ್ನೊಬ್ಬರ ಮಾತನ್ನು ಆಲಿಸುವ ಸ್ಪಂದನೆ ಒಬ್ಬ ಸೆಲೆಬ್ರಿಟಿಗೆ ಇರಬೇಕಂದ್ರೆ ಅಂಥ ಮೇರು ವ್ಯಕ್ತಿತ್ವ ಇರಬೇಕು. ಅಂಥವರು ಇವತ್ತು ನಮಗೊಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮುಡಿಯದ ನಂಬಿಕೆಯನ್ನು ಬೆಳೆಸುವಲ್ಲಿ ಸಹಕಾರ ನೀಡುವುದಕ್ಕಾಗಿ ನಮ್ಮ ಎಲ್ಲ ಮಳಿಗೆಗೆ ಬರ್ತಾ ಇದ್ದಾರೆ. ಅವರಿಗೆ ಮನದಾಳದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ನಿಮ್ಮ ಮಾತು, ನಿಮ್ಮ ಧ್ವನಿ, ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ಜನರಿಗೆ ಒಂದಷ್ಟಲ್ಲ ಜೀವನವನ್ನೇ ಬದಲಿಸುವಂತಹ ಶಕ್ತಿಯುಳ್ಳದು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಬಹಳಷ್ಟು ಆತ್ಮೀಯರು ಬಂದಿದ್ದೀರಿ, ರೋಟರಿ ಮಿತ್ರರು ಬಂದಿದ್ದೀರಿ, ಗೆಳೆಯರು ಬಂದಿದ್ದೀರಿ, ಹಿತೈಷಿಗಳು ಬಂದಿದ್ದೀರಿ, ಡಾಕ್ಟರ್ಸ್ ಬಂದಿದ್ದೀರಿ, ವೈದ್ಯರು, ಶಿಕ್ಷಕರು, ನಮ್ಮ ನೆಚ್ಚಿನ ಪ್ರೀತಿಯ ನಮ್ಮನ್ನು ಬೆಳೆಸಿ ಹುರಿದುಂಬಿಸಿ ಸಮಾಜ ಸೇವೆ ಮಾಡುವವರು, ಅದಕ್ಕೂ ಸಪೋರ್ಟನ್ನು ನೀಡಿದಂತಹ ಕೊಡಗಿನ ಎಲ್ಲ ಪ್ರೀತಿ ಬಂದವರಿಗೆ ಮನದಾಳದ ವಂದನೆಗಳನ್ನು ಮೊದಲನೆಯದಾಗಿ ಹೃದಯಾಂತರಾಳದಿಂದ ಸಹಕರಿಸ್ತಾ ಇದ್ದೇನೆ. ಬಹಳಷ್ಟು ಮಂದಿ ನೆರೆದಿದ್ದೀರಿ, ನಮಗೆ ಇನ್ನೂ ನಿಮ್ಮ ಸಪೋರ್ಟ್ ಇದೇ ರೀತಿಯಲ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ನಮಗೆ ಬೆನ್ನೆಲುವಾಗಿ ನಿಂತ ಗೋಪಣ್ಣ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಗೌರವವನ್ನು ಸ್ವೀಕರಿಸಿದ ಪ್ರಮೋದ್ ರೈ ಅವರಾಗಿರ್ಬೋದು, ರವೀಶ್ ಕೆಮ್ಮಾಯಿ ಅವರಾಗಿರ್ಬೋದು, ದಿನೇಶ್ ನಾಯ್ಕರಾಗಿರ್ಬೋದು, ಅದೇ ರೀತಿ ಸತೀಶ್ ರೈ ಅವರಿಗೂ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ನನ್ನ ಮಾತು ನಾನು ಹೇಳಲೇಬೇಕು. ನಮ್ಮ ಎಲ್ಲ ಶೋರೂಮಿನ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರು ಅಂದರೆ ನಮ್ಮ ಕುಟುಂಬದವರೇ ಅವರಿಲ್ಲ ಅಂದರೆ ಮುಳಿಯ ಇಷ್ಟು ಬೆಳೆಯೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪುತ್ತೂರಿಂದ ಬಂದ ನಮ್ಮ ಎಲ್ಲ ಮುಳಿಯ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ, ಮುಳಿಯ ಸಿಬ್ಬಂದಿ ವರ್ಗದವರಿಗೆ, ಅದೇ ರೀತಿ ಮುಳಿಯ ಮಡಿಕೇರಿಯವರಿಗೂ, ಬೆಳ್ತಂಗಡಿಯಿಂದ ಬಂದ, ಬ್ಯಾಂಗ್ಳೂರಿಂದ ಬಂದ ಎಲ್ಲರಿಗೂ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಧ್ಯಮ ಮಿತ್ರರಿಲ್ಲದೆ ಕಾರ್ಯಕ್ರಮ ಇಲ್ಲ. ಹಾಗಾಗಿ ಪತ್ರಕರ್ತ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ಪ್ರಾರ್ಥನೆಯನ್ನು ಹಾಡಿದ ಗುರುಪ್ರಿಯ ಅವರಿಗೂ ನಮಸ್ಕಾರಗಳು. ಕಾರ್ಯಕ್ರಮ ಚೆನ್ನಾಗಾಗಬೇಕಿದ್ರೆ ಪ್ರದೀಪ್ ಬಡಕೆಲ್ ಅವರ ವಾಯ್ಸ್ ಬೇಕು. ಹಾಗಾಗಿ ಅವರು ತುಂಬ ವರ್ಷದಿಂದ ಇದ್ದಾರೆ. ಏನೇ ನಾವು ಕಾರ್ಯಕ್ರಮ ಮಡಿಕೇರಿಯಲ್ಲಿ ಮಾಡೋದಿದ್ರು ಅವರ ಸಹಕಾರ ನಮಗಿದೆ. ಅವರಿಗೆ ಮನದಾಳದ ವಂದನೆಗಳು. ವೇಣು ಶರ್ಮಾ ಇದ್ರೆ ನಮಗೊಂದು ಸ್ಫೂರ್ತಿ. ಎಲ್ಲಿದ್ದಾರೆ ನಮ್ಮ ನಲ್ಮೆಯ ವೇಣು ಶರ್ಮಾ ಅವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು 25 ವರ್ಷಗಳಿಂದ ಮುಳಿಯ ಸಂಸ್ಥೆಯನ್ನು ಬೆಳೆಸಿ ಹಲವಾರು ಕುಟುಂಬಕ್ಕೆ ಜೀವನಕ್ಕೆ ದಾರಿ ಮಾಡಿಕೊಟ್ಟ, ಅದೇ ರೀತಿ ಒಂದಷ್ಟು ಸಮಾಜಕ್ಕೂ ಸೇವೆಯನ್ನು ಸಲ್ಲಿಸಿದ ಕೇಶವ ಪ್ರಸಾದ್ ಅವರಿಗೆ ಈ ಜನತೆ ಹಾಗೂ ಓಂಕಾರೇಶ್ವರ ದೇವರು, ಕಾವೇರಿ ಮಾತೆ ಇನ್ನೂ ಇಂತಹ ಸೇವೆಯನ್ನು ಮಾಡಿಕೊಡುವ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರ ಹತ್ರ ಬೇಡ್ತಾ ಇದ್ದೇನೆ. ಛಲಬಿಡದ ಛಲಗಾರ, ಸಾಧನೆಯ ಮೆಟ್ಟಿಲುಗಳನ್ನು ಏರುತ್ತಾ ಹೊಸ ವಿಧದಲ್ಲಿ ವ್ಯವಹಾರವನ್ನು ಮಾಡುತ್ತಾ ಹಣಕಾಸನ್ನು ನಿಭಾಯಿಸುತ್ತಾ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸುತ್ತಿರುವ ಕೃಷ್ಣನಾರಾಯಣ ಮುಳಿಯ ದಂಪತಿಗಳಿಗೆ ಮನದಾಳದ ಧನ್ಯವಾದಗಳು. ಕೊನೆಯಲ್ಲಿ ಮುಳಿಯ ಪೌರಾಣಿಕ ಕಲೆಕ್ಷನ್ ಅಂತೇಳಿ ಒಂದು ಹೊಸ ಕಲೆಕ್ಷನನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಪುರಾಣದಲ್ಲಿರುವ ಬೇರೆ ಬೇರೆ ಸನ್ನಿವೇಶಗಳನ್ನು ಅದರಲ್ಲಿ ತೋರಿಸ್ತದೆ. ಕೃಷ್ಣಲೀಲೆ ಇದೆ, ದಶಾವತಾರ ಇದೆ, ಅಥವಾ ನಿಮಗೆ ಮತ್ತು ವಿಶ್ವರೂಪ ದರ್ಶನ ಇದೆ. ಈ ಥರದ ಬಹಳಷ್ಟು ನಮ್ಮ ಪೌರಾಣಿಕ ಸನ್ನಿವೇಶಗಳನ್ನು ಆಭರಣಗಳ ಮೂಲಕ ತೋರಿಸ್ತೇವೆ. ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಹೇಗೆ ನಮಗೆ ಒಂದು ಪೌರಾಣಿಕ ಈಗ ಯಕ್ಷಗಾನ ಆಗಿರ್ಬೋದು ಅಥವಾ ಪೌರಾಣಿಕ ಒಂದು ಚಿತ್ರಗಳಾಗಿರ್ಬೋದು, ಎಷ್ಟು ಸಾರಿ ನೋಡಿದರೂ ನಮಗೆ ಅದರಲ್ಲಿ ನೋಡಿ ಸಾಕಾಯಿತು ಅಂತ ಇರೋದಿಲ್ಲ. ಎಸ್ಪೆಷಲಿ ನಮ್ಮ ಊರಲ್ಲಿ ಯಕ್ಷಗಾನ ಈಗ ನಾನು ಹೇಳಲಿಕ್ಕುಂಟು, ಮಹಿಷಾಸುರ ವಧೆ ಅಂತ ಇದೆ. ಅದನ್ನು ನಾವೊಂದು 100 ಸಾರಿ ನೋಡಿರ್ಬೋದು, ಆದರೆ ನಾವು ಅದನ್ನು ಪುನಃ ನೋಡ್ತೇವೆ. ಹೇಗೆ ನಮ್ಮ ಸಂಸ್ಕೃತಿಯ ವಿಷಯಗಳು ನಮಗೆ ಅಥವಾ ಇಲ್ಲಿರುವ ನಮ್ಮ ಕೊಡಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮಗೆ ಎಷ್ಟು ಸರಿ ನೋಡಿದರೂ ಸಹ ನಮಗೆ ಅದು ಸಾಕು ಅಂತೇಳಿ ಆಗೋದಿಲ್ಲ, ಪುನಃ ನೋಡಬೇಕು ಅಂತ ಅನಿಸ್ತದೆ. ಹಾಗೆ ಬೇರೆ ಆಭರಣಗಳನ್ನು ನೋಡಿ ನಮಗೆ ಸ್ವಲ್ಪ ಬೋರ್ ಆಗ್ಬೋದು, ಈ ಪೌರಾಣಿಕ ಆಭರಣಗಳನ್ನು ಪುನಃ ನೋಡಬೇಕು ಅಂತೇಳಿ ಅನ್ನಿಸ್ತದೆ. ಅಷ್ಟು ವಿವರವಾದ ಅದರಲ್ಲಿ ಡಿಟೇಲಿಂಗ್ ಇದೆ. ಇದನ್ನು ಪುನಃ ಆಗ ಅಣ್ಣ ಹೇಳಿದ ಹಾಗೆ ನಮ್ಮ ಗಣೇಶ್ ಮೆಡಿಕಲ್ಸ್ನವರು ನಮ್ಮ ಪ್ರಥಮ ಗ್ರಾಹಕರಾಗಿ ಅವರು ಅದನ್ನು ತಗೊಳ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಡೆಲಿವರಿ ಕೊಡಬೇಕು ಅಂತ ರಮೇಶ್ ಅವರಿಂದ ಅವ್ರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣಲೀಲೆ, ಯಶೋದೆಯೊಟ್ಟಿಗಿರುವ ಕೃಷ್ಣ, ಹಾಗೆ ಗೋವರ್ಧನಗಿರಿಯನ್ನು ಹಿಡಿದ ಸೊ ನಮ್ಮ ಶೋರೂಮಲ್ಲಿ ರಮೇಶ್ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಅರ್ಥಪೂರ್ಣ
ಚಿತ್ರಗಳನ್ನು ಜನತೆಗೆ ಕೊಟ್ಟು ನಮ್ಮ ಭಾರತ ಸಂಸ್ಕೃತಿಯನ್ನು ಉಳಿಸಿ ಭಾರತವನ್ನು ರಕ್ಷಿಸುವ ಅಂತಹ ಉತ್ತಮ ಚಿತ್ರಗಳು ನಿಮ್ಮಿಂದ ಬರಲಿ ಸರ್, ಇದು ನಮ್ಮ ಬೇಡಿಕೆ. ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಮತ್ತೊಮ್ಮೆ ಮನದಿಂದ ನಮಿಸುತ್ತಾ ಒಂದು ಶಾಂತಿ ಮಂತ್ರದೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸಿ ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ. Dave.